ನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಂತಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಃ. ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಂ ಉದೀರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಾದಿ ದೇವತೆಗಳು ತಮ್ಮ ಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದು ಭಗವಂತನ ಗರ್ಭಗುಡಿ ದೇವಕಿಯ ಉದರದಲ್ಲಿ ಗರ್ಭದಲ್ಲಿ ಪ್ರವೇಶ ಮಾಡಿದ ಕೃಷ್ಣನನ್ನು ಸ್ತೋತ್ರ ಮಾಡಿದ್ದಾರೆ. ಇಡೀ ಜಗತ್ತಿನ ಮೇಲೆ ಕಾರುಣ್ಯ ಆ ಪ್ರಾರ್ಥನೆ ಹಿನ್ನೆಲೆಯಲ್ಲಿ ತುಂಬಿದೆ. ಅಲ್ಲಿ ಸ್ವಾರ್ಥ ಇಲ್ಲ. ಅಲ್ಲಿ ಅವರಿಗೆ ಇಡೀ ಜಗತ್ತಿಗೆ ಮಂಗಲ ಆಗಲಿ ಅನ್ನುವ ಪ್ರಾರ್ಥನೆ ಆ ಬ್ರಹ್ಮಾದಿ ದೇವತೆಗಳ ಸ್ತುತಿಯಲ್ಲಿ ತುಂಬಿಕೊಂಡಿರತಕ್ಕಂಥದ್ದು. ಹಾಗಾಗಿ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆ ಇಡೀ ಜಗತ್ತಿಗೆ ಸಂಬಂಧಪಟ್ಟ ಪ್ರಾರ್ಥನೆ, ಕಾಲತ್ರಯಾತೀತವಾದ ಪ್ರಾರ್ಥನೆ, ಎಲ್ಲ ಕಾಲಕ್ಕೆ ಸಂಬಂಧಪಟ್ಟ ಪ್ರಾರ್ಥನೆ, ಎಲ್ಲ ಸಾತ್ವಿಕರಿಗೆ ಸಂಬಂಧಪಟ್ಟ ಪ್ರಾರ್ಥನೆ ಅದರಲ್ಲಿ ತುಂಬಿಕೊಂಡಿರ್ತದೆ ಅಂತ. ಹಾಗಾಗಿ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡುವಾಗ ತಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಅವರ ಪ್ರಾರ್ಥನೆ ಅಲ್ಲ. ಅದು ಸಾರ್ವಕಾಲಿಕ, ಸಾರ್ವತ್ರಿಕ, ಎಲ್ಲ ಸಜ್ಜನರಿಗೆ ಸಂಬಂಧಪಟ್ಟ ಹಾಗೆ. ಸಾಮಾನ್ಯವಾಗಿ ಆವಾವ ವ್ಯಕ್ತಿಗಳ ಆಸೆ ಆಕಾಂಕ್ಷೆಗಳು ಅದರಲ್ಲಿ ತುಂಬಿಕೊಂಡಿರ್ತದೆ. ಆದರೆ ಬ್ರಹ್ಮದೇವರದ್ದು ಹಾಗಲ್ಲ. ಇದನ್ನು ನಾನು ಸ್ತೋತ್ರ ಮಾಡುವಾಗ ನನ್ನ ವೈಯಕ್ತಿಕ ಸ್ತೋತ್ರ ಅಂತ ನಾನು ಸ್ತೋತ್ರ ಮಾಡಲಿಕ್ಕಾಗ್ತದೆ. ಅಂತಹ ಸ್ತೋತ್ರ ಬ್ರಹ್ಮದೇವರು ಮಾಡಿರತಕ್ಕಂಥದ್ದು. 18 ನುಡಿಗಳ ಸ್ತೋತ್ರದಲ್ಲಿ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೆ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪದ್ಯೆ ಅಂತ ಸ್ತೋತ್ರ ಮಾಡ್ತಾರೆ. ಅದರಲ್ಲಿ ಸತ್ಯವ್ರತಂ ಸತ್ಯಪರಂ ನಾವು ನೋಡಿದ್ದೇವೆ. ತ್ರಿಸತ್ಯಂ ಅಂತ ಬ್ರಹ್ಮದೇವರು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ತ್ರಿಸತ್ಯಂ ಅಂತ ಕೃಷ್ಣನ ಮುಂದೆ ನಿವೇದಿಸಿಕೊಳ್ತಾರೆ. ಇದಕ್ಕೆ ತ್ರಿಸತ್ಯಂ ಎಂಬುದಕ್ಕೆ ಪ್ರಸಿದ್ಧವಾದ ಅರ್ಥ ಇದೆ. ತ್ರಿ ಅಂದರೆ ಮೂರು. ಮೂರು ಅಂತ ಹೇಳಿದ ತಕ್ಷಣ ನಮಗೆ ವೈದಿಕರಿಗೆ ನೆನಪಾಗುವುದು 3 ವೇದಗಳು. ತ್ರಿಸತ್ಯಂ 3 ವೇದಗಳಲ್ಲಿ ಸತ್ಯ ಅಂದರೆ ವೇದಗಳಿಗೆ ಬೇರೆ ಬೇರೆ ಅರ್ಥಗಳಿವೆ. ಒಂದು ದೇವತಾಪರವಾದಂತಹ ಅರ್ಥ ಇದೆ, ಕರ್ಮಪರವಾದ ಅರ್ಥಗಳೂ ಇರ್ತದೆ. ಆದರೆ ನಿಜವಾದ ಅರ್ಥ ಅದು ಭಗವಂತ. ತ್ರಿಸತ್ಯಂ ಅಂದರೆ 3, ತ್ರಿ ಅಂದರೆ 3, ತ್ರಯ ಅಂದರೆ ವೇದಕ್ಕೆ ಹೆಸರೇ ತ್ರೈ ಅಂತ ಹೆಸರು. ಹಾಗಾಗಿ ತ್ರಿ ಅಂದರೆ 3 ಅಂದರೆ 3 ವೇದಗಳು. ಅದರಲ್ಲಿ ಸತ್ಯ ಭಗವಂತ ಇದ್ದಾನೆ, ಜ್ಞಾನಾನಂದಮಯವನಾಗಿ ನಿರ್ದೋಷನಾಗಿ ಇದ್ದಾನೆ. ಅಂದರೆ 3 ವೇದಗಳಲ್ಲಿ ಪ್ರತಿಪಾದ್ಯಮಾನನಾದವ ಕೃಷ್ಣ ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಇದನ್ನು ಕೃಷ್ಣ ಹೇಳ್ತಾನೆ. ಇದು ಕಲ್ಪಿತವಾದ ಅರ್ಥ ಅಲ್ಲ, ಇದು ಕೃಷ್ಣನಿಗೆ ಸಮ್ಮತವಾದ ಅರ್ಥ. ಅಂದರೆ ನಿನಗೆ ಎಷ್ಟು ಗೊತ್ತುಂಟು ಅಂತ ನಾನು ನಿಮ್ಮ ಹತ್ರನೇ ಕೇಳಬೇಕು. ಆಗ ನೀವು ಹೇಳ್ತೀರಿ ನನಗೆ ಇಷ್ಟು ಗೊತ್ತಿದೆ ಅಂತ. ಹೊರತು ಇನ್ನೊಬ್ಬರು ಹೇಳಿದ್ರೆ ಪ್ರಯೋಜನ ಏನಿಲ್ಲ. ಕೃಷ್ಣನೇ ಹೇಳ್ತಾನೆ
ಏನು ಹೇಳ್ತಾನೆ ಅಂತಂದರೆ, ನಾನು ಎಲ್ಲ ವೇದಗಳಿಂದ ಪ್ರತಿಪಾದ್ಯಮಾನ ಅಂತ ಹೇಳ್ತಾನೆ. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ. ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾದವ ನಾನೇ. ಎರಡು ಅಂಶ ಇದರಲ್ಲಿ. ಎಲ್ಲ ವೇದಗಳಿಂದ ಪ್ರತಿಪಾದ್ಯಮಾನ ಇದು ಒಂದು ಅಂಶ, ಪ್ರತಿಪಾದ್ಯಮಾನನಾದವ ನಾನೇ ಎರಡು ಅಂಶಗಳಿಗೆ ನಾವು ಒತ್ತು ಕೊಡಬೇಕಾದ್ದು. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತ. ಅದು ಹೇಗೆ ಅಹಮೇವ ವೇದ್ಯ ಹೇಗೆ? ಅದಕ್ಕೆ ಆಚಾರ್ಯರು ಕೊಟ್ಟ ಚಿಂತನೆ, ವೃತ್ತಿ, ಮುಖ್ಯ ವೃತ್ತಿ, ಪರಮ ಮುಖ್ಯ ವೃತ್ತಿ ಅಂತ ನಾವು ಅನುಸಂಧಾನ ಮಾಡಿದರೆ, ಪರಮ ಮುಖ್ಯ ವೃತ್ತಿಯಿಂದ ಭಗವಂತನೇ ಪ್ರತಿಪಾದ್ಯ. ಎಲ್ಲ ಶಬ್ದಗಳಲ್ಲಿ ಸರ್ವೇ ವೇದಾಃ ಸರ್ವೇ ಘೋಷಾಃ ಏಕೈವ ವ್ಯಾಹೃತಿ ಪ್ರಾಣೇ ರುಚಯಿತ್ಯೇವ ವಿದ್ಯಾತ್ ಅಂತ ಐತರೇಯ ಉಪನಿಷತ್ತು ಹೇಳಿದ ರೀತಿಯಲ್ಲಿ ಕೃಷ್ಣದೇವರು ಕೊಟ್ಟ ವಿಶ್ಲೇಷಣೆಯ ಪ್ರಕಾರ ಎಲ್ಲ ವೇದಗಳಿಂದ ಪರಮ ಮುಖ್ಯವಾಗಿ ಪ್ರತಿಪಾದ್ಯಮಾನನಾದವ ಕೃಷ್ಣ. ಹಾಗಾಗಿ ಯಾವ ವೇದಮಂತ್ರ ಪಾರಾಯಣ ಮಾಡುವಾಗಲೂ ಕೂಡ ನಾವು ದೇವರನ್ನು ಚಿಂತನೆ ಮಾಡಬೇಕು. ಕೃಷ್ಣನನ್ನು ಚಿಂತನೆ ಮಾಡೋದು ಬಹಳ ವಿಶೇಷ. ನಮಗೆ ವೇದ ಪಾರಾಯಣ ಮಾಡ್ತೇವೆ, ನಮಗೆ ಏನೂ ಅರ್ಥ ಆಗುವುದಿಲ್ಲ. ಸಾಮಾನ್ಯವಾಗಿ ಬೇರೆ ಸ್ತೋತ್ರ ಹೇಳಿದ್ರೆ ಏನಾದರೂ ಒಂದು ಅರ್ಧಂಬರ್ಧಾದರೂ ಅರ್ಥ ಆಗೋದುಂಟು. ವಿಶ್ವಂ ವಿಷ್ಣುರು ವಚರ್ಕಾರ ಏನಾದರೂ ಒಂದು ಶಬ್ದ ಅರ್ಥ ಆಗುತ್ತೆ. ವೇದ ಓದಿದರೆ ಎಂಥದೂ ಗೊತ್ತಾಗುವುದಿಲ್ಲ. ಹಾಗಾಗಿ ಒಂದೊಂದು ಸಲ ಅನಿಸೋದುಂಟು, ಅಯ್ಯೋ ಏನು ಅರ್ಥ ಆಗುವುದಿಲ್ಲ, ಈ ವೇದಮಂತ್ರ ಹಿಡ್ಕೊಂಡು ಏನು ಮಾಡೋದು ಅಂತ. ಅದಕ್ಕೆ ಕೃಷ್ಣ ಹೇಳಿದ್ದು, ನೀವೇನು ಚಿಂತೆ ಮಾಡಬೇಡಿ, ವೇದ ಪಾರಾಯಣ ಮಾಡುವಾಗ ವೇದದ ಅರ್ಥ ದೇವರು ಅನ್ನುವ ಚಿಂತನೆ ಮಾಡಿ. ನಿಮಗೇನು ಗಂಟು ಹೋಗ್ತದೆ ಇಷ್ಟು ಚಿಂತನೆ ಮಾಡಲಿಕ್ಕೆ? ಯಾವ ಶಬ್ದ? ಪ್ರತಿಯೊಂದು ಶಬ್ದಕ್ಕೂ ಕೂಡ ಸರ್ವೇ ವೇದ ಸರ್ವೇ ಘೋಷಃ, ಅಲ್ಲಿ ಪ್ರತಿಯೊಂದು ವೇದ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ ಅಂತ. ವೇದದಲ್ಲಿ ಎಷ್ಟು ಶಬ್ದ ಅಲ್ಲ, ಎಷ್ಟು ರಿಕ್ ಅಲ್ಲ, ಎಷ್ಟು ಅಕ್ಷರ ಇದೆ. ಒಂದೊಂದು ಅಕ್ಷರದಿಂದಲೂ ಕೂಡ ದೇವರು ಪ್ರತಿಪಾದ್ಯಮಾನ ಅಂತ ನಾವು ಚಿಂತನೆ ಮಾಡಿದರೆ ಎಷ್ಟು ಪುಣ್ಯ, ಎಷ್ಟು ಪುಣ್ಯ, ಎಷ್ಟು ಮಹಿಮೆ ಅದು. ಹಾಗಾಗಿ ಕೃಷ್ಣದೇವರು ಹೇಳಿದ ಹಾಗೆ ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತ. ಇಷ್ಟೊಂದು ಆಹುತಿ ಕೊಡ್ತೇವೆ, ಆ ಆಹುತಿಯನ್ನು ಸ್ವೀಕಾರ ಮಾಡುವವ ನಮ್ಮ ದೇವರು ಅಂತ ಅನುಸಂಧಾನ ಮಾಡಿದರೆ ಪೂರ್ಣವಾದ ಫಲ ಅದಕ್ಕೆ ಲಭಿಸ್ತದೆ ಅಂತ. ಇದು ವೇದ ಐತರೇಯ ಉಪನಿಷತ್ತು ಓದಿದವರಿಗೆ ಸಮ್ಮತವಾದ್ದು, ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡುವವರಿಗೆಲ್ಲ ಸಮ್ಮತವಾದ್ದು. ಅದರಿಂದ ಇದನ್ನು ಒಪ್ಪಿಕೊಳ್ಳೇಬೇಕಲ್ಲ. ಹಾಗಾಗಿ ಇದು ಆಚಾರ್ಯರದು, ಮಧ್ವಾಚಾರ್ಯರ ಕಲ್ಪನೆ ಅಂತ ಹೇಳುವಾಗಿಲ್ವೇ ಇಲ್ಲ. ಯಾಕಂದರೆ ಕೃಷ್ಣನೇ ಇದಕ್ಕೆ ಮುದ್ರೆ ಒತ್ತಿದ್ದಾನೆ. ಅದರಿಂದ ಕೃಷ್ಣ ಹೇಳಿದ್ದು ಎಲ್ರಿಗೂ ಗ್ರಾಹ್ಯ ಆಗಲೇಬೇಕು. ಅದರಿಂದ ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತ ಅನುಸಂಧಾನ ಮಾಡಿದರೆ ಅದಕ್ಕೆ ತುಂಬ ಪುಣ್ಯ ಇರ್ತದೆ. ಅಲ್ಲಿ ಹೇಳುವಾಗ ಉದ್ದೇಶ ತ್ಯಾಗ ಮಾಡುವಾಗ ಬೇರೆ ಬೇರೆ ಹೆಸರು ಹೇಳೋದುಂಟು, ಏನೇ ಹೆಸರು ಹೇಳಿ, ಆದರೆ ಅದರಿಂದ ಪ್ರತಿಪಾದ್ಯಮಾನವಾದ ಗುಣಗಳು ಅದು ಕೃಷ್ಣನಿಗೆ ಹೋಗಿ ಸೇರುವಂತಹದ್ದು ಅಂತ ಅನುಸಂಧಾನ ಮಾಡಿದರೆ ಅಷ್ಟು ಆಹುತಿ ಅದು ದೇವರಿಗೆ ಹೋಗಿ ಮುಟ್ತದೆ ಅಂತ. ಯಜುರ್ವೇದ ಅಂತ ಅಂದರೆ ಯಜು ಅಂದರೆ ಅದು ಯಜಧಾತು, ಅದು ಯಜಧಾತುವಿನಿಂದ ನಿಷ್ಪನ್ನವಾದ ಶಬ್ದ. ಅಂದರೆ ಯಜುಸ್ಸು ಅಂದರೆ ಇಜ್ಜತೆ ಅನೇನ ಇದು ಯಜುಹು, ಯಾವುದರಿಂದ ನಾವು ಆರಾಧನೆ ಮಾಡ್ತೇವೆ ಅದು ಯಜುಸ್ ಮಂತ್ರ. ಆದರೆ ಕೃಷ್ಣನ ಆರಾಧನೆ ಮಾಡಲಿಕ್ಕೆ ಎಂತಹ ವಿಶಿಷ್ಟವಾದ ಮಂತ್ರ. ಮೇಲ್ನೋಟಕ್ಕೆ ನೋಡಿದರೆ ಇಷೇತ್ವ ಊರ್ಜೇತ್ವ ಅದೆಲ್ಲ ಅವರು ಹೇಳೋದು ಒಂದು ದರ್ಬೆ ತುಂಡು ಮಾಡಲಿಕ್ಕೆ ಮಂತ್ರ. ಇಷೇತ್ವ ಚಿನದ್ಮಿ ಊರ್ಜೇತ್ವ ಚಿನದ್ಮಿ ಅಂತ ಯಾವುದೋ ಒಂದು ಕರ್ಮಕ್ಕೆ ಸಂಬಂಧಪಟ್ಟ ಮಂತ್ರದ ಹಾಗೆ ಇರ್ತದೆ. ಆದರೆ ಅಷ್ಟೇ ಅಂತ ಆದರೆ ನಮಗೇನೋ ಅನಿಸುವುದುಂಟು. ಯಜಮಾನಸ್ಯ ಪಶುವನ್ನು ಪಾಹಿ, ಯಜಮಾನನ ಕೊಟ್ಟಿಗೆಯಲ್ಲಿರ್ತಕ್ಕಂತಹ ದನ ನಾಯಿ ಅದನ್ನೆಲ್ಲ ರಕ್ಷಣೆ ಮಾಡು, ಅಷ್ಟಕ್ಕೆ ಸೀಮಿತವಾದ ಅರ್ಥ ಅಲ್ಲ. ಪಶುನ್ ಎಂಬುದಕ್ಕೆ ಆಚಾರ್ಯರು ಹೇಳಿದ ಅರ್ಥ ಒಳ್ಳೆಯ ಅರ್ಥ ಇದೆ, ಪಾಂತಿ ಶಂಸಾದನಾಥ ವೇದಾಹ ಅಂತ. ಹಾಗೆ ಅನುಸಂಧಾನ ಮಾಡು. ಅದಕ್ಕಿಂತ ಜಾಸ್ತಿಯಾಗಿ ಒಂದೊಂದು ಶಬ್ದ ಒಂದೊಂದು ಅಕ್ಷರ ಭಗವಂತನ ವಿಶೇಷವಾದ ವಿಭೂತಿ ರೂಪವನ್ನು ಹೇಳ್ತದೆ, ಭಗವಂತನ ಗುಣಗಳನ್ನು ಪ್ರತಿಪಾದನೆ ಮಾಡ್ತದೆ ಅಂತ ಅನುಸಂಧಾನ ಮಾಡಿದರೆ ಎಷ್ಟು ಪುಣ್ಯ, ಎಷ್ಟು ಪುಣ್ಯ. ಆಹುತಿ ಕೊಡುವವರು ಅಷ್ಟೇ ಅಲ್ಲ, ಆಹುತಿ ಕೊಡಿಸುವವರು ಅನುಸಂಧಾನ ಮಾಡಿದರೆ ಅದಕ್ಕೆ ತುಂಬ ಫಲ ಇದೆ ಅದರಲ್ಲಿ. ಅದನ್ನು ಕೃಷ್ಣ ಹೇಳಿದ್ದಾನೆ. ತ್ರಿಸತ್ಯಂ, ಮೂರೂ ವೇದಗಳಲ್ಲಿ. ನಾನು ಯಜುರ್ವೇದ ಅಂತ ಒತ್ತಿ ಹೇಳಿದ್ದು ಬರೀ ಇಲ್ಲಿ ಯಜುಸ್ ಸಮಿತ ಯಾಗ ಆಗುತ್ತೆ ಅಂತ ಅಷ್ಟೇ ಅಲ್ಲ. ಅಂದರೆ ಯಜುಸ್ಸು ಅದನ್ನು ಅನುಸಂಧಾನ ಮಾಡೋದು ಬಹಳ ಕಷ್ಟ. ಅಂದರೆ ಅಲ್ಲಿ ಎಲ್ಲಿ ನೋಡಿದರೂ ಒಂದು ಕರ್ಮಕ್ಕೆ ಸಂಬಂಧಪಟ್ಟ ಮಂತ್ರಗಳನ್ನೇ ಅಲ್ಲಿ ಹೇಳೋದು ಜಾಸ್ತಿ. ಹಾಗಾಗಿ ಅನುಸಂಧಾನ ಮಾಡೋದು ಬಹಳ ಕಷ್ಟ. ಅದಕ್ಕೆ ಸುಲಭವಾದ ಅನುಸಂಧಾನ ಇದು. ಅಂದರೆ ವೇದದ ಒಂದೊಂದು ಅಕ್ಷರ ಅದರಿಂದ ದೇವರು ಪ್ರತಿಪಾದ್ಯಮಾನ. ತ್ರಿಸತ್ಯಂ ಎಂಬಲ್ಲಿ ಅದರಿಂದ ಪ್ರತಿಪಾದ್ಯಮಾನ ಅಂತ ಅಷ್ಟೇ ಅಲ್ಲ,
ಆ ವೇದದಲ್ಲಿ ಭಗವಂತ ಕೂತಿದ್ದಾನಂತೆ. ಒಂದೊಂದು ವೇದದ ಒಂದೊಂದು ಅಕ್ಷರವೂ ಭಗವಂತನಿಗೆ ಪ್ರತಿಮಾಸ್ಥಾನೀಯ. ಹೇಗೆ ಪಂಚಲೋಹದ ವಿಗ್ರಹದಲ್ಲಿ ದೇವರು ಕೂತಿರ್ತಾನೆ, ಅದಕ್ಕಿಂತ ಜಾಸ್ತಿಯಾಗಿ ವೇದದ ಅಕ್ಷರಗಳಲ್ಲಿ ಭಗವಂತ ಕೂತಿರ್ತಾನೆ ಅಂತ ಈ ಅನುಸಂಧಾನ ನಾವು ಮಾಡಿ ಆರಾಧನೆ ನಡೆಸಬೇಕು. ಇದನ್ನು ಕೃಷ್ಣ ಹೇಳ್ತಾನೆ ತ್ರಿಸತ್ಯಂ ಅಂತ. ಅಂದರೆ 3 ವೇದಗಳಲ್ಲಿಯೂ ಸತ್ಯ, 3 ವೇದಗಳಲ್ಲಿಯೂ ಸತ್ ಅಂದರೆ ನಿರ್ದೋಷನಾಗಿ ಪ್ರತಿಪಾದ್ಯನಾಗಿದ್ದಾನೆ ಭಗವಂತ. ಆನಂದಮಯನಾಗಿ ಪ್ರತಿಪಾದ್ಯಮಾನನಾಗಿದ್ದಾನೆ, ಜ್ಞಾನಮಯನಾಗಿ ಪ್ರತಿಪಾದ್ಯಮಾನನಾಗಿದ್ದಾನೆ, ದೋಷ ಇಲ್ಲದಿದ್ದವ ಅನ್ನೋದಾಗಿ ಪ್ರತಿಪಾದ್ಯಮಾನ ಅಂತ ವೇದದಿಂದ ನಾವು ಚಿಂತನೆ ಮಾಡಬೇಕಾದ್ದು ಅಂತ ಕೃಷ್ಣ ವೈದಿಕವಾದ ಮುಖವುಳ್ಳವ ಅನ್ನೋದನ್ನು ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಕೃಷ್ಣನಿಗೆ ತುಂಬ ಇಷ್ಟ ಇದು. ಅಂದರೆ ವೈದಿಕ ದೇವರು ಕೃಷ್ಣ ಅಂತ, ಅವೈದಿಕ ದೇವರು ಅಲ್ಲ. ಇವತ್ತೆಲ್ಲ ಕಾಲ್ಪನಿಕ ದೇವರುಗಳು ದಿನಕ್ಕೊಂದು ಹುಡುತಲೇ ಇರ್ತಾರೆ. ನಮಗೆ ಕಲ್ಪನಾತೀತವಾದ ದೇವರುಗಳು ಇದ್ದಾರೆ. ಈಗ ಅದೆಲ್ಲ ಕಲ್ಪನಾಮಯ ಮಾತು. ಕೃಷ್ಣ ಅದು ಕಾಲ್ಪನಿಕ ದೇವರು ಅಲ್ಲ, ಬರೀ ಸ್ಮೃತಿಯಲ್ಲಿ ಹೇಳಲ್ಪಡತಕ್ಕ ದೇವರು ಅಲ್ಲ. ವೈದಿಕ ದೇವರು ಕೃಷ್ಣ, ಸಕಲ ವೇದ ಪ್ರತಿಪಾದ್ಯಮಾನನಾದ ದೇವರು. ಅಂದರೆ ವೇದ ಹೇಗೆ ಅಪೌರುಷೇಯ, ಭಗವಂತನ ಮಹಿಮೆನೂ ಅಷ್ಟೇ ಅನಾದಿ ಅನಂತ ಅನ್ನೋದನ್ನು ಚಿಂತನೆ ಮಾಡಲಿಕ್ಕೆ ಇದು ತುಂಬ ಅನುಕೂಲವಾಗುವ ಒಂದು ವಿಶೇಷಣ. ಹಾಗೆ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಹೀಗೆ ತ್ರಿಸತ್ಯಂ ಅಂದರೆ 3 ವೇದಗಳಲ್ಲಿ ಸತ್ಯನಾದವ ಅಂತ. ಇದನ್ನು ನಾವು ಬಿಡಿಸಿಕೊಂಡು ಹೋದರೆ ತ್ರಿಸತ್ಯಂ ಅಂತ. 3 ಅನ್ನೋದು ತುಂಬ ಇದೆ. ಏನದು 3 ಅಂತಂದರೆ, ಅಂದರೆ ನಮ್ಮಲ್ಲಿ 3 ವರ್ಗದ ಜನ ಇದ್ದಾರೆ, ಸಾತ್ವಿಕರು, ರಾಜಸರು, ತಾಮಸರು ಅಂತ. 3ರಲ್ಲಿಯೂ ಭಗವಂತ ಇದ್ದಾನೆ ಅಂತ ನಮ್ಮಲ್ಲಿ ಏನು ಅನಿಸ್ತದೆ ನಮಗೆ ಅಂತಂದರೆ, ಸಾತ್ವಿಕರಲ್ಲಿ ದೇವರು ಇರ್ತಾನೆ, ತಾಮಸರಲ್ಲಿ ದೇವರು ಇರುವುದಿಲ್ಲ ಅನ್ನುವ ತಪ್ಪು ಕಲ್ಪನೆ ನಮ್ಮಲ್ಲಿ ಇರ್ತದೆ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ ತ್ರಿಸತ್ಯಂ, 3ರಲ್ಲಿಯೂ ಭಗವಂತ ಇದ್ದಾನೆ. ಸಾತ್ವಿಕರಲ್ಲಿ, ರಾಜಸರಲ್ಲಿ, ತಾಮಸರಲ್ಲಿ 3ರಲ್ಲಿಯೂ ಭಗವಂತ ತುಂಬಿದ್ದಾನೆ ಅಂತ. ಏನು ಕೆಲಸ ಅಂತ ನೀವು ಕೇಳ್ತೀರಿ. ಅದಕ್ಕೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಈಗ ತಾಮಸ ಅನ್ನೋದಕ್ಕೆ ದುರ್ಯೋಧನನಿಗಿಂತ ಇನ್ನೊಂದು ಒಳ್ಳೆಯ ಉದಾಹರಣೆ ಬೇಡ. ಯಾಕಂದರೆ ತಾಮಸರಲ್ಲಿ ಮೂರ್ಧನ್ಯ ಅವನು. ಹಾಗಾಗಿ ತಾಮಸ ಅಂತ ಹೇಳುವಾಗ ದುರ್ಯೋಧನ ಎಷ್ಟು ಅನ್ಯಾಯ ಮಾಡಬಹುದೋ ಅಷ್ಟು ಅನ್ಯಾಯ ಮಾಡಿದವ, ಕೆಟ್ಟವ, ಮಹಾ ಅನ್ಯಾಯಕಾರ. ಈ ದುರ್ಯೋಧನನಿಗೆ ಇಷ್ಟು ಶಕ್ತಿ ಇತ್ತಲ್ಲ, ಈ ಶಕ್ತಿ ಎಲ್ಲಿಂದ ಬಂತು ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾ ಆಚಾರ್ಯರು ಹೇಳ್ತಾರೆ, ದುರ್ಯೋಧನನಲ್ಲಿ ಕೃಷ್ಣ ಅಲ್ಲಿ ಕೂತಿದ್ದ, ಭೀಮಸೇನ ದೇವರು ಅಂದರೆ ವಾಯುದೇವರು ದುರ್ಯೋಧನನಲ್ಲಿ ಕೂತಿದ್ರು. ಅದು ಇಬ್ಬರು ಇದ್ದಾರೆ, ಹರಿವಾಯುಗಳು ಇಬ್ಬರು ದುರ್ಯೋಧನನೊಳಗೆ ಸೇರಿದ್ದಾರೆ ಅಂತ. ಅವರು ಇಬ್ಬರು ಸೇರಿದ್ದಕ್ಕೇ ದುರ್ಯೋಧನನಿಗೆ ಅಂತಹ ಬಲ. ಇನ್ನೊಬ್ಬರಿಗೆ ಯುದ್ಧ ಮಾಡಲಿಕ್ಕಾಗದಿದ್ದ ಆ ಶಕ್ತಿ ಬಂದದ್ದು ದುರ್ಯೋಧನನಿಗೆ. ಒಳಗೆ ಕೂತ ಕೃಷ್ಣನ ಸಾಮರ್ಥ್ಯ, ಅದು ಭೀಮಸೇನ ದೇವರ ವಾಯುದೇವರ ಸಾಮರ್ಥ್ಯ. ಒಳಗಿನಿಂದ ಭೀಮ ಸೇನದೇವರು ದುರ್ಯೋಧನನಿಗೆ ಸಾಮರ್ಥ್ಯ ಆದಾನ ಮಾಡಿದರು, ಹೊರಗಿನಿಂದ ಆ ದುರ್ಯೋಧನನ ತೊಡೆ ಮುರಿದರು. ಇದು ಭೀಮನ ಸಾಮರ್ಥ್ಯ. ಅಂದರೆ ತಾಮಸರ ಒಳಗೂ ಭಗವಂತ ಕೂತಿರ್ತಾನೆ ಅಂತ ನಮಗೆ ಅನಿಸುವುದುಂಟು. ಸಾತ್ವಿಕರಲ್ಲಿ ದೇವರು ಕೂತಿರಲಿ, ತಾಮಸರಲ್ಲಿ ಹೋಗಿ ಯಾಕೆ ಕೊಡಬೇಕು? ಸುಮ್ಮನೆ ದುರ್ಯೋಧನನೊಳಗೆ ಕೂತು ಅವನಿಗೆ ಬಲ ಕೊಟ್ಟು ಇಷ್ಟೆಲ್ಲ ಅನ್ಯಾಯ ಮಾಡಿಸುವುದಕ್ಕಿಂತ ಸುಮ್ಮನೆ ಇರ್ಬೋದಲ್ಲ ಅಂತ. ಅದಕ್ಕೆ ಆಚಾರ್ಯರೇ ಕೊಟ್ಟ ಉತ್ತರ ಇದೆ. ದುರ್ಯೋಧನನೊಳಗೆ ಯಾಕೆ ಕೂತ ಅಂತಂದರೆ, ದುರ್ಯೋಧನ ಇಷ್ಟು ಅನ್ಯಾಯ ಮಾಡಬೇಕಾಗಿದ್ದರೆ ಅದು ಬಲ ಇದ್ದರೆ ಮಾತ್ರ ಮಾಡಲಿಕ್ಕಾಗತ್ತೆ. ದುರ್ಬಲರಾದರೆ ದುರ್ಯೋಧನ ಸುಮ್ಮನೆ ತೆಪ್ಪಗೆ ಕೊಡ್ತಿದ್ದ, ಅಯ್ಯೋ ನನಗೆ ಬಲ ಇಲ್ಲ ನಾನೇನು ಮಾಡಲಿ ಅಂತ ಕೂಡ್ತಿದ್ದ. ಇಷ್ಟು ಅನ್ಯಾಯಕ್ಕೆ ಅವನು ಮುಂಚೂಣಿಯಲ್ಲಿ ನಿಲ್ಲಬೇಕಾಗಿದ್ದರೆ ಅವನಿಗೆ ಯಾರಾದರೂ ಬಲ ತುಂಬ ಬರಬೇಕು, ಆತ್ಮವಿಶ್ವಾಸ ಬರಬೇಕು. ಆತ್ಮವಿಶ್ವಾಸ ಬರಬೇಕಾದ್ರೆ ಹೊರಗಿನಿಂದ ಭೀಷ್ಮ, ದ್ರೋಣ, ಕರ್ಣ ಇಂಥವರನ್ನೆಲ್ಲ ಗಂಟು ಹಾಕಿದ. ಒಳಗಿನಿಂದ ತಾನೇ ಪ್ರಾಣಾಪಾನ ಸಮಾಯುಕ್ತನಾಗಿ ಒಳಗಿನಿಂದ ಸೇರಿಕೊಂಡ. ಹಾಗಾಗಿ ತುಂಬ ಶಕ್ತಿಯ ದಾನ ಮಾಡಿದ. ಈ ಬೆಲೂನ್ ಇದೆ ನೋಡಿ, ಅದಕ್ಕೆ ಗಾಳಿ ಹಾಕಬೇಕು, ಮೇಲೆ ಹೋಗ್ತಾ ಇರ್ತದೆ. ಎಷ್ಟು ಗಾಳಿ ಹಾಕಬೇಕು? ಒಂದು ಹಂತದಲ್ಲಿ. ಅದಕ್ಕಿಂತ ಜಾಸ್ತಿ ಗಾಳಿ ಹಾಕಿದರೆ ಬೆಲೂನು ಸ್ಫೋಟ ಆಗಿಬಿಡುತ್ತೆ. ದುರ್ಯೋಧನನಿಗಾದ ಕತೆ ಅಷ್ಟು. ಕೃಷ್ಣ ಅದರಲ್ಲಿ ಬಲ ದಾನ ಮಾಡಿದ, ಅವನಿಗೆ ಯೋಗ್ಯತೆ ಮೀರಿ ಬಲ ಆಯ್ತಲ್ಲಿ. ಹಾಗಾಗಿ ಅದರ ಸ್ಫೋಟ ಆಯಿತು. ಕೃಷ್ಣ ಅವನ ಒಳಗೆ ನಿಂತು, ಭೀಮಸೇನ ದೇವರ ಜೊತೆಗೆ ನಿಂತು, ದುರ್ಯೋಧನನೊಳಗೆ, ತಾಮಸನ ಒಳಗೆ, ದುಷ್ಟನ ಒಳಗೆ ನಿಂತು ಬಲಾದಾನ ಮಾಡಿದ. 3 ಕೃಷ್ಣ ಒಳಗೆ ನಿಂತಿದ್ದಾನೆ. ರಾಜಸರಲ್ಲಿಯೂ ನಿಂತಿದ್ದಾನೆ, ಸಾತ್ವಿಕರಲ್ಲಿಯೂ ಕೃಷ್ಣ ಇದ್ದಾನೆ, ತಾಮಸರಲ್ಲಿಯೂ ಇದ್ದಾನೆ. ತ್ರಿಷು ಸತ್ಯಂ, 3ರಲ್ಲಿಯೂ ಭಗವಂತ ಇದ್ದಾನೆ. ಒಂದು ಪ್ರಶ್ನೆ, ಕೃಷ್ಣ ಸಾತ್ವಿಕರಲ್ಲಿ ಸಾತ್ವಿಕನಾಗಿ ಇರ್ತಾನೆ, ತಾಮಸರಲ್ಲಿ ಹೇಗಿರ್ತಾನೆ?
ಕೃಷ್ಣ ತಮೋಮಯನಾಗಿರ್ತಾನ, ಅಜ್ಞಾನಮಯನಾಗಿರ್ತಾನ? ಇಲ್ಲ. ಬ್ರಹ್ಮದೇವರು ಹೇಳಿದರು ತ್ರಿಸತ್ಯಂ, ಮೂವರಲ್ಲಿಯೂ ಕೃಷ್ಣ ಸತ್ಯನಾಗೇ ಇದ್ದಾನೆ ಅಂತ. ಸತ್ಯ ಅಂತಂದ್ರೆ ಆಚಾರ್ಯರೇ ಹೇಳಿದ ಚಿಂತನೆ ನಿರ್ದೋಷ ಆನಂದ ಜ್ಞಾನ ರೂಪತಃ ಅಂತ. ಅಂದ್ರೆ ದುರ್ಯೋಧನನ ಒಳಗೂ ಕೂಡ ಭಗವಂತ ಇರುವುದು ಹೇಗೆ? ನಿರ್ದೋಷನಾಗಿಯೇ ಭಗವಂತ ಇದ್ದಾನೆ. ಅಂದ್ರೆ ಅಧಿಷ್ಠಾನ ಕೆಟ್ಟದು, ಹಾಗಾಗಿ ಅಲ್ಲಿರ್ತಕ್ಕಂತಹ ಅಧಿಷ್ಠಾತ್ರಿ ಕೆಟ್ಟವನಾಗುವುದಿಲ್ಲ, ಕೃಷ್ಣ ಕೆಟ್ಟವನಾಗಲಿಲ್ಲ, ಸದೋಷಿ ಆಗುವುದಿಲ್ಲ. ದುರ್ಯೋಧನ ಅವನು ಅಜ್ಞಾನಿ, ದೇವರು ಅಜ್ಞಾನಿಯಾಗಲಿಲ್ಲ, ದೇವರು ಜ್ಞಾನಿಯಾಗಿಯೇ ಇದ್ದ. ದುರ್ಯೋಧನ ದುಃಖ ರೂಪ, ಕೃಷ್ಣ ದುಃಖಮಯ ಆಗಿಲ್ಲ, ಆನಂದಮಯನಾಗಿಯೇ ಇದ್ದ. ಅಂದರೆ ದುರ್ಯೋಧನನ ಒಳಗಿದ್ರೂ ಭಗವಂತ ಸತ್ಯಂ ನಿರ್ದೋಷ ಜ್ಞಾನ ಆನಂದ ರೂಪನಾಗಿ ಇದ್ದ ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ನೀನು ಸಾತ್ವಿಕರಲ್ಲಿಯೂ ಇದ್ದಿ, ರಾಜಸರಲ್ಲಿಯೂ ಇದ್ದಿ, ತಾಮಸರಲ್ಲಿಯೂ ಇದ್ದಿ. ಹೇಗಿದ್ದಿ ಅಂದರೆ ನೀವು ಕೃಷ್ಣ ಹೇಗಿರಬೇಕೋ ಹಾಗೆ ಜ್ಞಾನಾನಂದಮಯನಾಗಿಯೇ ಇರುವವ ಕೃಷ್ಣ. ಕೆಲವು ಕಡೆ ಜ್ಞಾನಾನಂದಮಯ, ಕೆಲವು ಕಡೆ ಅಜ್ಞಾನಮಯ, ಹಾಗಿಲ್ವೇ ಇಲ್ಲ. ದೇವರು ಎಲ್ಲಿದ್ರೂ ಒಂದೇ ರೀತಿ. ಆಕಾಶ ಹೇಗೆ ಒಂದು ಜಡವಾದ ಆಕಾಶನೇ ಹಾಗಿರ್ತದೆ ಅಂತಂದರೆ ದೇವರು ಹಾಗಿರಲಿಕ್ಕೆ ಸಾಧ್ಯ ಇಲ್ವಾ? ಅದರಿಂದ ಭಗವಂತ ಎಲ್ಲ ಕಡೆ ಒಂದೇ ರೀತಿಯಾಗಿ ಜ್ಞಾನಾನಂದಮಯನಾಗಿಯೇ ಇದ್ದಾನೆ. ತ್ರಿಸತ್ಯಂ ಅಂದರೆ ಮೂವರಲ್ಲಿಯೂ ಕೂಡ. ಮೂರು ಅಂತ ಹೇಳಿದ ತಕ್ಷಣ ನೆನಪಾಗುವುದು ಸಾತ್ವಿಕ ರಾಜಸ ತಾಮಸ ಜೀವ ತ್ರೈವಿಧ್ಯ, ತ್ರಿವಿಧ ಜೀವರಾಶಿಗಳಲ್ಲಿಯೂ ಕೂಡ ಭಗವಂತ ಹೀಗೆ ಜ್ಞಾನಾನಂದಮಯನಾಗಿ ಇದ್ದಾನೆ. ಬ್ರಹ್ಮದೇವರು ಸ್ತೋತ್ರ ಮಾಡುದು ಅಂದರೆ ಇಡೀ ಪ್ರಪಂಚ, ಸಾತ್ವಿಕ ಪ್ರಪಂಚ ಆಗಿರಲಿ, ರಾಜಸ ಪ್ರಪಂಚ ಆಗಿರಲಿ, ತಾಮಸರಿರಲಿ, ಅವರು ಸ್ವಕ್ರಿಯಾ ಕಾರ್ಯವನ್ನು ಮಾಡಬೇಕಾಗಿದ್ದರೆ ಭಗವಂತ ಅವರೊಳಗೆ ಪ್ರವೇಶ ಮಾಡಬೇಕು. ದೇವರ ಪ್ರವೇಶ ಇಲ್ಲದೆ ಏನೂ ಆಗುವುದಿಲ್ಲ. ಅದು ಕೃಷ್ಣನೇ ಹೇಳ್ತಾನೆ, ಅವನು ಎಲ್ಲರ ಒಳಗೆ ಪ್ರವೇಶ ಮಾಡಿ ಪ್ರತಿತ ಪುರುಷೋತ್ತಮ ಅಂತ ಕೃಷ್ಣ ಹೇಳಿದ ರೀತಿಯಲ್ಲಿ ದೇವರು ಎಲ್ಲರ ಒಳಗೂ ಇರ್ತಾನೆ. ದುರ್ಯೋಧನ ಸತ್ತ ದೇವರು ಏನೂ ಆಗುವುದಿಲ್ಲ, ಅವನು ಆನಂದಮಯನಾಗಿಯೇ ಇರ್ತಾನೆ, ದುಃಖ ಆಗುವುದಿಲ್ಲ ಅಂತ ತ್ರಿಸತ್ಯಂ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ತ್ರಿ ಅಂದರೆ ಮೂರಲ್ಲಿಯೂ ಭಗವಂತ ಏಕತಾನನಾಗಿ ಇರ್ತಾನೆ ಅಂತ. ತ್ರಿಸತ್ಯಂ ಅಂತಂದರೆ ಕೃಷ್ಣ ಮೂರು ವರ್ಗದವರಿಗೆ ಮೂರು ಅವಸ್ಥೆಗಳಲ್ಲಿ ಒಂದೇ ರೀತಿಯಾಗಿರುವವ ಅಂತ. ತಿಸೃಷು ಅವಸ್ಥಾಸು ಸತ್ಯಂ ತ್ರಿಸತ್ಯಂ. ಮೂರು ಅವಸ್ಥೆಗಳು, ಬಾಲ್ಯ, ಕೌಮಾರ, ವಾರ್ಧಕ ಅಂತ, ಅಥವಾ ಬಾಲ್ಯ, ಯೌವನ, ವಾರ್ಧಕ ಅಂತ ಮೂರು ಅವಸ್ಥೆಗಳು. ಸಾಮಾನ್ಯವಾಗಿ ಬಾಲ್ಯಾವಸ್ಥೆ ಒಂದು ರೀತಿ ಇರ್ತದೆ, ಯೌವನ ಅವಸ್ಥೆ ಇನ್ನೊಂದು ರೀತಿ ಇರ್ತದೆ, ವಾರ್ಧಕ ಅವಸ್ಥೆ ಮತ್ತೊಂದು ರೀತಿ ಇರ್ತದೆ. ಬಾಲ್ಯದಲ್ಲಿ ಮಕ್ಕಳು ನೋಡಲಿಕ್ಕೆ ಚಂದ ಇರ್ತಾರೆ, ಮುದ್ದು ಮುದ್ದಾಗಿ ಇರ್ತಾರೆ. ಯೌವನ ಬಂದಾಗ ಪೆದ್ದು ಬೆದ್ದಾಗಿ ಇರ್ತಾರೆ. ಮುದುಕರಾದಾಗಂತೂ ನೋಡಲಿಕ್ಕೇ ಆಗೋದಿಲ್ಲ. ಕೃಷ್ಣ ಹೇಗಿದ್ದ ಅಂದರೆ ಬಾಲ್ಯದಲ್ಲಿ ನೆನಪೇ ಇರುವುದಿಲ್ಲ, ಜ್ಞಾನನೇ ಇರುವುದಿಲ್ಲ, ಅರೆಬರೆ ಜ್ಞಾನಗಳು. ಯೌವನದಲ್ಲಿ ಅಂತೂ ದಾರಿ ತಪ್ಪಿ ಇರ್ತಾನೆ. ವಾರ್ಧಕದಲ್ಲಿ ಆಗುವಾಗ ಎಂಥದೂ ನೆನಪಿರುವುದಿಲ್ಲ, ಎಲ್ಲ ಮರೆಗುಳಿಯಾಗಿ ಇರ್ತಾನೆ. ಕೃಷ್ಣ ಹೇಗಿದ್ದ? ಮೂರು ಅವಸ್ಥೆಯಲ್ಲಿ ಹೇಗಿದ್ದ? ಕೃಷ್ಣನಿಗೆ ಬಾಲ್ಯ ಅನ್ನೋದು ಇತ್ತು, ಕೃಷ್ಣನಿಗೆ ಯೌವನ ಇತ್ತು, ಕೃಷ್ಣನಿಗೆ ವಾರ್ಧಕ ಅವಸ್ಥೆ ಇತ್ತು. ಆ ಮೂರು ಅವಸ್ಥೆಯಲ್ಲಿಯೂ ಕೃಷ್ಣ ಏಕರೀತಿಯಾಗಿಯೇ ಇದ್ದ. ಅಂದರೆ ಭಗವಂತ ವಯಸ್ಸಾದ ಮೇಲೆ ಜ್ಞಾನ ಸಂಪಾದನೆ ಮಾಡಿದ್ದಲ್ಲ, ದೇವಕಿಯ ಗರ್ಭದಿಂದ ಬರುವಾಗಲೇ ಭಗವಂತ ಜ್ಞಾನಮಯನಾಗಿಯೇ ಇದ್ದ. ತಮದ್ಭುತಂ ಬಾಲಕಂ ಅಂತ ಬರುವಾಗಲೇ ಅದ್ಭುತ ಬಾಲಕನಾಗಿ ಭಗವಂತ ಬಂದವ. ಅದರಿಂದ ಅವನು ಜ್ಞಾನಮಯನಾಗಿಯೇ ಬಂದವ. ಯಾಕೆಂತಂದರೆ ಆ ಸ್ತೋತ್ರದಲ್ಲಿ ನಾವು ನೋಡಿದ್ದೇವೆ, ಕೇವಲ ಅನುಭವಾನಂದ ರೂಪ ಅಂತ ಅದು ವಸುದೇವನ ಪ್ರಾರ್ಥನೆಯಲ್ಲೇ ಸೇರಿಕೊಂಡಿರ್ತಕ್ಕಂಥದ್ದು. ಅಂದರೆ ಕೃಷ್ಣ ಬಾಲ್ಯದಲ್ಲಿಯೂ ಜ್ಞಾನಮಯ, ಕೃಷ್ಣ ಯೌವನದಲ್ಲಿಯೂ ದಾರಿ ತಪ್ಪಲಿಲ್ಲ, ಅವತ್ತೂ ಜ್ಞಾನಮಯ. ವಾರ್ಧಕ ಉದ್ಧವ ಗೀತಾದಿಗಳನ್ನು ಹೇಳಿದ್ದೇ ಆ ಕೊನೆಯ ಘಟ್ಟದಲ್ಲಿ, ನಮ್ಮ ಚಿಂತನೆಯ ಪ್ರಕಾರ ಕೊನೆಯ ಘಟ್ಟದಲ್ಲಿ ಕೃಷ್ಣ ಉಪದೇಶ ಮಾಡಿತ್ತು. ಅಂದರೆ ಕೊನೆಯ ಕ್ಷಣದಲ್ಲಿಯೂ ಭಗವಂತ ಜ್ಞಾನಿಯಾಗಿದ್ದ. ಭಗವಂತ ಆನಂದಮಯ, ಬಾಲ್ಯದಿಂದ ಪ್ರಾರಂಭ ಮಾಡಿ ಕೊನೆಯ ತನಕನೂ ಕೂಡ ಕೃಷ್ಣ ಆನಂದಮಯ. ನಾವು ಮೊನ್ನೆ ನೋಡಿದ್ದೇವೆ, ಕೃಷ್ಣ ಮಗುವಾಗಿ ಬಂದಾಗ ಅಳ್ಳಿಲ್ಲ, ಅವನು ಆಳುವವನಾಗಿಯೇ ಬಂದ. ವಸುದೇವ ಹಿಡ್ಕೊಂಡು ಹೋಗು, ಕರ್ಕೊಂಡು ಹೋಗು ಅಂತ. ಅಳ್ಳೇ ಇಲ್ಲವನು. ಬಾಲ್ಯದಲ್ಲಿಯೂ ಹಾಗೆ ತಾಕತ್ತಿನವ, ಯೌವನದಲ್ಲಿಯೂ ಅಳ್ಳಿಲ್ಲ, ವಾರ್ಧಕದಲ್ಲಿ ಅಳುವ ಪ್ರಸಂಗನೇ ಇಲ್ಲ. ಹಾಗಾಗಿ ಭಗವಂತ ಜ್ಞಾನಮಯವಾಗಿ ಆನಂದಮಯನಾಗಿ ಮೂರು ಅವಸ್ಥೆಗಳಲ್ಲಿಯೂ ಕೂಡ ತಿಸೃಷು ಅವಸ್ಥಾಸು ಸತ್ಯ ಜ್ಞಾನಾನಂದಮಯನಾಗಿಯೇ ಇದ್ದವ ಅಂತ. ಕೃಷ್ಣನಿಗೆ ಇನ್ನೊಂದು ಹೆಸರು ಕೇಶವ ಅಂತ, ಅಲ್ಲಲ್ಲಿ ಈ ಶಬ್ದದಿಂದ ಕರೀತಾರೆ. ಬೇರೆ ಬೇರೆ ಅರ್ಥಗಳಿವೆ ಅದರಲ್ಲಿ.
ಒಂದು ಅರ್ಥ ಅದರಲ್ಲಿ ಲೌಕಿಕವಾಗಿ ಹೇಳುವ ಅರ್ಥ ಕೇಶಾಹ ಪ್ರಶಸ್ತಾಹ ಅಸ್ಮಿನ್ ಸಂತಿ ಇತಿ ಕೇಶವಾಹ. ಕೇಶವ ಅಂದರೆ ಆ ಕೃಷ್ಣನ ಮುಂಗುರುಳು ಅದು ತುಂಬ ಚಂದ ಅಂತೆ. ಭೀಷ್ಮಾಚಾರ್ಯರಿಗೆ ಕೊನೇ ಕಾಲಕ್ಕೆ ಕಂಡದ್ದು ಆ ಸುಂದರವಾದ ಮುಂಗುರುಳುಗಳು ಕಂಡದ್ದು. ಕೃಷ್ಣನ ತಲೆಗೂದಲು ತುಂಬ ಚಂದ ಕಂಡಿತ್ತಂತೆ. ಅಂದರೆ ಯುದ್ಧದ ಮುಗಿದು ಶರಮಂಚದಲ್ಲಿ ಮಲಗಿದ್ದಾಗ ಕೃಷ್ಣ ಅವರ ಪಕ್ಕದಲ್ಲಿ ಕೂತಾಗ ಅವರು ಕೃಷ್ಣನನ್ನು ಸ್ತೋತ್ರ ಮಾಡಿದ್ದು ಇದಿತುರಗ ರಜೋ ವಿಧೂಮ್ರ ವಿಶ್ವಕಚ ಲಲಿತ ಶಮವಾರಿ ಅಲಂಕೃತಾಸ್ಯೆ ಅಂತ ಭೀಷ್ಮರು ಹೇಳ್ತಾರೆ. ಅಲ್ಲಿ ಆ ತಲೆಗೂದಲು ಮುಂಗುರುಳು ಬಹಳ ಚಂದ ಅಂತ ಹೇಳ್ತಾರೆ. ಅಂದರೆ ಬಾಲ್ಯದಲ್ಲಿಯೂ ಕೃಷ್ಣ ಅವನ ಕೇಶ ಚೆನ್ನಾಗಿತ್ತು, ಯೌವನದಲ್ಲಿಯೂ ಹಾಗೇನೆ, ವಾರ್ಧಕದಲ್ಲಿಯೂ ಹಾಗೇನೆ. ಅಂದರೆ ಸಾಮಾನ್ಯವಾಗಿ ಒಬ್ಬರ ವಯಸ್ಸನ್ನು ಅಳೆಯುವುದು ಹೇಗೆ? ತಲೆಗೂದಲು ಬಿಳಿ ಆಯಿತು, 60ನೇ ಶಾಂತಿ ದಾಟಿದೆ ಅಂತ ತೀರ್ಮಾನ ಮಾಡೋದು ನಾವು. ಅಂದರೆ ತಲೆಗೂದಲು ಕಪ್ಪಾಯಿತು ಅಂದರೆ ಅದು ವಾರ್ಧಕ ಅಂತ. ಕೃಷ್ಣನಿಗೆ ಹಾಗಾಗಲೇ ಇಲ್ಲ ಅಂತೆ. ಕೃಷ್ಣ ಕೊನೆ ತನಕನೂ ಕೂಡ ಅವನು ಕೃಷ್ಣನೇ ಹೊರತು ಅವನು ಶುಕ್ಲ ಆಗಲಿಲ್ಲ. ಅಂದರೆ ಆರಂಭದಿಂದ ಕೊನೆ ತನಕ ನಿರ್ದೋಷನಾದವ. ಅಂದರೆ ದೇಹದಲ್ಲಿ ಎಲ್ಲಿಯೂ ಕೂಡ ಆ ವಯಸ್ಸಿಗೆ ಅನುಗುಣವಾದ ವಿಕಾರಗಳು ಪರಿಣಾಮಗಳು ಕೃಷ್ಣನಲ್ಲಿ ಕಾಣಲಿಲ್ಲ. ಹಾಗಾಗಿ ಅವನು ಕೇಶವ ಅಂದರೆ ಪ್ರಶಸ್ತವಾದ ಕೇಶವುಳ್ಳವ ಅಂತ. ಭಗವಂತನ 2 ತಲೆಗೂದಲು, ಒಂದು ಬಿಳಿ ಒಂದು ಕಪ್ಪು. ಅದು ಬಿಳಿ ತಲೆಗೂದಲು ಅಂದರೆ ಶುಕ್ಲಕೇಶ, ಆವೇಶವುಳ್ಳ ಬಲರಾಮದೇವರು. ಇನ್ನೊಂದು ಕೃಷ್ಣಕೇಶ ಅಂತಂದರೆ ಸಾಕ್ಷಾತ್ ಕೃಷ್ಣ. ಹಾಗಾಗಿ ಭಗವಂತನ ಮೂಲ ರೂಪನೇ ನೇಹನಾನಾಸ್ತಿ ಕಿಂಚನ, ಅವಯವಿಗಳಿಗೆ ಕಿಂಚಿತ್ತೂ ವ್ಯತ್ಯಾಸ ಇಲ್ಲ. ಹಾಗಾಗಿ ಮೂಲ ರೂಪದ ಕೇಶನೇ ಅಂದರೆ ಕಪ್ಪು ಕೂದಲು, ನಮ್ಮ ಭಾಷೆಯಲ್ಲಿ ಮತ್ತೇನು ಹೇಳಲಿಕ್ಕೆ ಸಾಧ್ಯ, ಅದೇ ಕೃಷ್ಣನಾಗಿ ಬಂದಿರತಕ್ಕಂಥದ್ದು. ಅದರಿಂದ ಬಾಲ್ಯದಿಂದ ಆರಂಭ ಮಾಡಿ ಯೌವನ ವಾರ್ಧಕದ ತನಕನೂ ಕೂಡ, ಅಂದರೆ ಭೂಮಿಯಲ್ಲಿ ಕಾಣಿಸುವ ಕೊನೆಯ ಅಂಚಿನ ತನಕನೂ ಕೂಡ ಅವನು ಕೃಷ್ಣನಾಗಿಯೇ ಇದ್ದ, ಶುಕ್ಲನಾಗಲಿಲ್ಲ. ಅಂದರೆ ಪ್ರಶಸ್ತವಾದ ಕೇಶವುಳ್ಳವ ಕೃಷ್ಣ. ಅಂದರೆ ಈ ಬೇರೆ ಬೇರೆ ವಯಸ್ಸು ಬೇರೆ ಬೇರೆ ಅವಸ್ಥೆಗೆ ಅನುಗುಣವಾಗಿ ಕೃಷ್ಣನ ದೇಹದಲ್ಲಿ ಬದಲಾವಣೆ ಆಗಲಿಲ್ಲ. ಕೃಷ್ಣನನ್ನು ನೋಡಿ ಕೃಷ್ಣನ ವಯಸ್ಸನ್ನು ತೀರ್ಮಾನ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ದೇವರು ಅಂತಂದರೆ ಆರಂಭದಿಂದ ಕೊನೆಯ ತನಕ ಒಂದು ಜ್ಞಾನದಲ್ಲೇ ಅಳೆಯಬೇಕು. ಕೃಷ್ಣ ಅವನಿಗೆ ಅರ್ಧಬರ್ಧ ಮರೆತು ಹೋಗ್ತಾ ಇದೆ, ಆದ್ದರಿಂದ ವಯಸ್ಸಾಯಿತು ಹೇಳಲಿಕ್ಕಾಗುವುದಿಲ್ಲ. ಯಾಕೆಂತಂದರೆ ಅದ್ಭುತವಾದ ಚಿಂತನೆಯನ್ನು ಕೊನೆಯ ತನಕನೂ ಕೃಷ್ಣ ನೀಡಿದವ, ಭೂಮಿಯಲ್ಲಿ ಕಾಣಿಸುವ ತನಕನೂ ಕೂಡ. ಅದರ ಜ್ಞಾನನೂ ಹಾಗಿತ್ತು. ವಯಸ್ಸಾದ ಮೇಲೆ ಅಯ್ಯೋ ಸುಸ್ತಾಯಿತು, ಮಂಡಿ ನೋವು, ತಲೆನೋವು, ಇದ್ದವರಿಗೆಲ್ಲ ನೋವು ಅಂತ ಇರ್ತದೆ. ಹಾಗಾಗಲಿಲ್ಲ ಕೃಷ್ಣ. ಕೊನೆ ತನಕನೂ ಕೂಡ ದೇವರು ಅಂದರೆ ಹೇಗಿರಬೇಕೋ ಹಾಗೇನೇ ಇದ್ದ. ಚಾಪೆಯಲ್ಲಿ ಮಲಗೋದು, ಇನ್ನೊಬ್ಬರು ಹಾಗೆ ಎಂಥದೂ ಇಲ್ಲ, ಆರಾಮವಾಗಿದ್ದವ. ಹಾಗಾಗಿ ತಿಸೃಷು ಅವಸ್ಥಾಶು 3 ಅವಸ್ಥೆಗಳಲ್ಲಿಯೂ ಕೂಡ ನಿರ್ದೋಷನಾಗಿ ಜ್ಞಾನಮಯನಾಗಿ ಆನಂದಮಯನಾಗಿ ಇದ್ದವ. ಆದ್ದರಿಂದ ಸತ್ಯಂ ತ್ರಿಸತ್ಯಂ. ನಮಗೆಲ್ಲ ಏನಿದೆ ಅಂತಂದರೆ ಭಾರೀ ಆಯುಷ್ಯ ಬೇಕು ಅಂತ ಆಸೆ ಇರ್ತದೆ. ಎಷ್ಟು ಆಯುಷ್ಯ ಅಂದರೆ ಒಬ್ಬರು ಈಶ್ವರ ದೇವರ ಹತ್ರ ಕೇಳಿದಂತೆ, ಪ್ರತ್ಯಕ್ಷ ಮಾಡಿಸಿಕೊಂಡು ಕೇಳಿದಂತೆ, ಈಶ್ವರ ದೇವರೇ ನನಗೆ ಆಯುಷ್ಯ ಬೇಕು ಅಂತ. ಎಷ್ಟು ಆಯುಷ್ಯ ಅಂತ ಕೇಳಿದ್ರು. ನನಗೆ ಒಂದು 200 ವರ್ಷ ಆಯುಷ್ಯ ಬೇಕು ಅಂತ. ರುದ್ರದೇವರು ಕೇಳಿದರು, ನೋಡು ನೋ ಚೇಂಜ್, ಮತ್ತೆ ನನ್ನ ಹತ್ರ ಬರಬಾರ್ದು, 200 ವರ್ಷ ಅಂದರೆ ಸ್ಯಾಂಕ್ಷನ್ ಮಾಡ್ತೇನೆ ಅಂತ. ಅಯ್ಯೋ ಕೊಡ್ರಿ 200, ಕಡಿಮೆ ಆಯಿತು, ಇರಲಿ ಬಿಡಿ 200 ಅಂತ ಹೇಳಿದ ಅಂತ. ಸರಿ ಸ್ಯಾಂಕ್ಷನ್ ಆಯಿತು. ಇವನಿಗೆ 60 ವರ್ಷ ಆಗುವಾಗಲೇ ಈಶ್ವರ ದೇವರೇ ಯಾವಾಗ ಕರ್ಕೊಂಡು ಹೋಗ್ತೀರಿ ಅಂತ ಶುರು ಮಾಡಿದ. ಕಾಲು ನೋವು, ತಲೆನೋವು, ಬೆನ್ನೋವು ಎಲ್ಲ ಪ್ರಾರಂಭ ಆಗಿದೆ. ರುದ್ರದೇವರು ಹೇಳಿದ್ರಂತೆ, ಅಪ್ಪ ನಿನಗೆ 60 ವರ್ಷ ಆದದ್ದು, ಇನ್ನೂ 140 ವರ್ಷ. ಅವಾಗ ಕೇಳಿದಂತೆ, ದೇವರೇ 140 ವರ್ಷ ಬೇಡ, ಇವತ್ತೇ ಕರ್ಕೊಂಡು ಹೋಗು ಅಂತ ಹೇಳಿದ ಅಂತೆ. ನಮ್ಮ ದೇವರು ಹಾಗಲ್ಲ, 106.5 ವರ್ಷ ಇದ್ದಷ್ಟು ಕಾಲ ಏಕ ರೀತಿಯಾಗಿ ಕರ್ಮಣನೋ ವರ್ಧತೇನೋ ಕನಿಯಾನ್, ಅವನು ಯಾವುದೇ ರೀತಿಯಾದ ವೃದ್ಧಿ ಹ್ರಾಸ ಇಲ್ಲದೇ ಇರತಕ್ಕಂತಹ, ಒಳಗಿನಿಂದ ಹೊರಗಿನಿಂದ ಏಕರೀತಿಯಾಗಿರ್ತಕ್ಕಂತಹ ದೇವರು ಕೃಷ್ಣ. ಅದನ್ನು ಬ್ರಹ್ಮದೇವರು ಹೇಳ್ತಾರೆ. ಭವಿಷ್ಯ ಮುಂದೆ ಕೃಷ್ಣ ಅವನ ಭೂಮಿಯಲ್ಲಿ ಕಾಣುವ ಅವನ ಆ ತಾಕತ್ತು, ಅವನ ರೂಪ, ಅದನ್ನು ಮೊದಲೇ ಭವಿಷ್ಯ ನುಡಿಯಲ್ಲಿ ಬ್ರಹ್ಮದೇವರು ಹೇಳಿದ್ರು. ಅದು ತ್ರಿಸತ್ಯಂ, 3 ಅವಸ್ಥೆಗಳಲ್ಲಿಯೂ ಕೂಡ ಏಕರೀತಿಯಾಗಿ ಜ್ಞಾನಾನಂದಮಯನಾಗಿ ಇರತಕ್ಕಂಥವನು ನೀನು ಅಂತ ಬ್ರಹ್ಮದೇವರು ಪ್ರಾರಂಭದಲ್ಲಿಯೇ ಆ ಸ್ತೋತ್ರ ಮಾಡಿ ಕೃಷ್ಣನ ಭವಿಷ್ಯ ಬ್ರಹ್ಮ ಲಿಖಿತ ಅದನ್ನು ಮೊದಲೇ ಖಚಿತಪಡಿಸಿದ್ರು ಅಂತ. ತ್ರಿಸತ್ಯಂ ಅಂತ. ಅಂತ ಅಂದರೆ 3 ದೇಶಗಳು, ತ್ರಿಷು ದೇಶೇಶು ಸತ್ಯಂ ಅಂತ. ಒಟ್ಟಿಗೆ 3 ದೇಶಗಳು. 3 ದೇಶ ಅಂತಂದರೆ ಮೇಲಿನ ದೇಶ, ಕೆಳಗಿನ ದೇಶ, ಈ ಭೂಮಿ. ಸಾಮಾನ್ಯವಾಗಿ ನಾವು ಮೇಲೆ ಕೆಳಗೆ ಅಂತ ಹೇಳುವಾಗ ನಾವು ಇರತಕ್ಕ ಜಾಗವನ್ನು ಇಟ್ಟುಕೊಂಡು ನಾವು ಅಳೆಯುವಂಥದ್ದು. ಮೇಲಿನ ದೇಶ, ಕೆಳಗಿನ ದೇಶ.
ನಾವು ಇರುವ ದೇಶ. ಹಾಗಾಗಿ ಕೃಷ್ಣದೇವರು ಇದ್ದ ದೇಶ ಅಂದರೆ ಈ ಭೂಮಿ, ಈ ಭಾರತ. ಮೇಲಿನ ದೇಶ ಅಂತಂದರೆ ಸ್ವರ್ಗಾದಿಗಳು, ಕೆಳಗಿನ ದೇಶ ಅಂತಂದರೆ ಪಾತಾಳಾದಿಗಳು. ಕೃಷ್ಣ ತ್ರಿಸತ್ಯಂ, ಮೂರರಲ್ಲಿಯೂ ಕೂಡ ಸತ್ಯನಾದವ, ನಿರ್ದೋಷ ಜ್ಞಾನವಾನಂದಮಯನಾದವ ಅಂತ ಬ್ರಹ್ಮದೇವರು ಪ್ರಾರಂಭದಲ್ಲಿಯೇ ಕೃಷ್ಣನ ಸ್ತೋತ್ರ ಮಾಡ್ತಾರೆ. ಏನು ಹೇಳ್ತಾರೆ ಅವರು? ತ್ರಿಸತ್ಯಂ. ಈಗ ಆ ಮೇಲಿನ ಲೋಕ ಇಟ್ಟುಕೊಂಡ್ರೆ ಕೃಷ್ಣ ಸತ್ಯ, ಪಾತಾಳದ ಲೋಕ ಇಟ್ಟುಕೊಂಡ್ರೆ ಅಲ್ಲಿ ದೃಷ್ಟಿಯಿಂದಲೂ ಕೂಡ ಕೃಷ್ಣ ಸತ್ಯ, ಜ್ಞಾನಾನಂದಮಯನಾದವ ಅಂತ. ಅದಕ್ಕೆ ಒಂದೆರಡು ಉದಾಹರಣೆಗಳು. ಕೃಷ್ಣ ಚಿಕ್ಕ ಮಗುವಾಗಿ ಕಾಣಿಸಿಕೊಂಡ. ಆವಾಗ ಪೂತನೆ ಬಂದ್ಲು, ನಮ್ಮನ್ನೇ ನೋಡಿದೆ, ಪೂತನೆ ಬಂದ್ಲು. ತನ್ನ ಎದೆಯ ಹಾಲನ್ನು ಕೃಷ್ಣನಿಗೆ ಉಣಿಸಿದ್ಲು. ಕೃಷ್ಣ ಹಾಲನ್ನು ಸ್ವೀಕಾರ ಮಾಡಿದ. ಕೃಷ್ಣ ಹಾಲು ಕುಡಿದ, ಪೂತನೆ ಸತ್ಲು ಅಂತ ಭಾಗವತ ಹೇಳ್ತದೆ. ಇದರಲ್ಲಿ ನೋಡಿ, ಕೃಷ್ಣ ನಿರ್ವಿಕಾರನಾದ. ಸಾಮಾನ್ಯವಾಗಿ ಹಾಲು ಕುಡಿದರೆ ದಪ್ಪಾಗಬೇಕು, ವಿಷ ಕುಡಿದರೆ ಸಾಯಬೇಕು. ಕೃಷ್ಣ ಏನಾದ ಅಂತ ಎರಡರ ವಿಕಾರನೂ ಕೃಷ್ಣನ ಮೇಲೆ ಆಗಲಿಲ್ಲ. ಹಾಲು ಕುಡಿದ್ರಿಂದ ದಪ್ಪನೂ ಆಗಲಿಲ್ಲ, ವಿಷ ಕುಡಿದ್ರಿಂದ ಸಾಯಲೂ ಇಲ್ಲ ಅಂತ. ಯಾಕೆ ಅಂತ ಕೇಳಿದರೆ ಅದನ್ನು ಜ್ಞಾನಿಗಳು ಬೇರೆ 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 ರೀತಿಯಿಂದ ಅದನ್ನು ಬಹಳ ನಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳುತ್ತಾರೆ. ವಿಷ ಕುಡಿದದ್ದು ಕೃಷ್ಣ, ಸತ್ತದ್ದು ಪೂತನೆ. ಇದು ಹೇಗೆ ಅಂತ ಎಲ್ಲಿಯಾದರೂ ಉಂಟಾ? ಯಾರು ವಿಷ ಕುಡಿತಾರೆ ಅವರು ಸಾಯಬೇಕು, ವಿಷ ಕೊಟ್ಟವರು ಎಲ್ಲಾದರೂ ಸಾಯುವುದುಂಟ? ವಿಷ ಕುಡಿದವರು ಸಾಯಬೇಕು, ವಿಷ ಕೊಟ್ಟವರು ಸಾಯುವುದು ಹೇಗೆ ಅಂತ. ಅದು ಕೃಷ್ಣ ಅವನ ವೈಭವ ಅಂದರೆ ಹಾಗೆ. ದೇವರದು ವೈಭವ ಏನು ಅಂತಂದರೆ, ದೇವರದೊಂದು ಕ್ರಮ ಏನು ಅಂತಂದರೆ, ದೇವರಿಗೆ ನಾವು ಏನು ಕೊಡ್ತೇವೆ ದೇವರು ಅದನ್ನು ಇಟ್ಟುಕೊಳ್ಳುವುದಿಲ್ಲ. ಯಾರು ಏನು ಕೊಟ್ಟಿರ್ತಾರೆ ಅದನ್ನು ವಾಪಸ್ ಕೊಡ್ತಾರೆ ಅಂತ. ಕೃಷ್ಣ ಪೂತನೆ ಕೊಟ್ಟಿರತಕ್ಕಂತಹದ್ದನ್ನು ಸ್ವೀಕಾರ ಮಾಡಿದ, ತಾನು ಇಟ್ಟುಕೊಳ್ಳಿಲ್ಲ, ಅವರಿಗೆ ವಾಪಸ್ ಕೊಟ್ಟ ಅಂತೆ. ನಮ್ಮ ಆಚಾರ್ಯರು ಚಂದ ಹೇಳ್ತಾರೆ, ಅದರಲ್ಲಿ ಭಾಗವತಲ್ಲಿದೆ, ಅಲ್ಲಿ ಅವಳು ಪೂತನ ಮುಕ್ತಿಂಗತ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಆಚಾರ್ಯರದನ್ನು ವಿಶ್ಲೇಷಣೆ ಮಾಡಿದರು, ಸಾಮಾನ್ಯ ಶಬ್ದವನ್ನು ವಿಶ್ಲೇಷಣೆ ಮಾಡಿದರು. ಅದು ಏನು ಅಂತಂದರೆ, ಪೂತನ ಅಂತ ಹೇಳುವಾಗ ಇಬ್ಬರು ಇದ್ದಾರೆ ಅದರಲ್ಲಿ. ಯಾರು ಅಂದರೆ, ಒಬ್ಬಳು ಪೂತಃ ನ ಪವಿತ್ರವಾದ ಆತ್ಮ, ಇನ್ನೊಂದು ನಪೂತ ಪೂತನ ಒಳ್ಳೆಯವಳಲ್ಲ. ಇಬ್ಬರು ಇದ್ದಾರೆ, ಕೆಟ್ಟವಳು ಇದ್ದಾಳೆ, ಒಳ್ಳೆಯವಳೂ ಇದ್ದಾಳೆ. ರಾಮಾಯಣ ಕಾಲದ ತಾಟಕೆನೂ ಇದ್ದಾಳೆ, ಮತ್ತೆ ಶಾಪಗ್ರಸ್ತಳಾಗಿ ಬಂದ ಉರ್ವಶಿಯೂ ಅದರಲ್ಲಿ ಸೇರಿಕೊಂಡಿದ್ದಾಳೆ. ಹಾಗಾಗಿ ಇಬ್ಬರು ಜೀವರಾಶಿಗಳು. ಪೂತನ ಅಂತ ಹೇಳುವಾಗ ಎರಡು ಜೀವರಾಶಿಗಳು, ಒಬ್ಬಳನ್ನು ಮೇಲಕ್ಕೆ ಕಳಿಸಿದ, ಒಬ್ಬಳನ್ನು ಕೆಳಕ್ಕೆ ಕಳಿಸಿದ. ಇದು ಕೃಷ್ಣನ ವೈಭವ. ಇವರು ಗೋಪಾಲದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ, ಕೃಷ್ಣ ನಿನ್ನ ಒಂದು ಕ್ರಿಯೆ ದ್ವಂದ್ವವಾಯಿತು ಅಂತ ಹೇಳ್ತಾರೆ. ಈ ಕೃಷ್ಣನ ಕ್ರಿಯೆ ನೀವು ನೋಡಿಕೊಂಡು ಹೋಗಿ, ಎಲ್ಲ ಕಡೆ ಹಾಗೆ ಸಾಮಾನ್ಯವಾಗಿ ಒಂದು ಕ್ರಿಯೆ ಕೃಷ್ಣನದ್ದು ಅದು ದ್ವಂದ್ವ ಆಗಿ ಬಿಡ್ತದೆ ಅಂತ. ಅಂದರೆ ದ್ವಂದ್ವ, ನಮ್ದು ಎಲ್ಲವೂ ದ್ವಂದ್ವನೇ, ಹಾಗ ಹೀಗ ಹಾಗ ಅಂತ ಒದ್ದಾಡ್ತಾ ಇರ್ತೇವೆ. ಕೃಷ್ಣ ಒಂದು ಕ್ರಿಯೆ ಮಾಡೋದು, ಅದರಲ್ಲಿ ಎರಡು ಪ್ರಯೋಜನ. ಇದು ಅಸಾಧ್ಯ, ದೇವರಾಗದಿದ್ದರೆ ಸಾಧ್ಯನೇ ಇಲ್ಲ. ನೋಡಿ, ಕೃಷ್ಣ ಹಾಲು ಕುಡಿಯುವ ಒಂದು ಕ್ರಿಯೆ ಮಾಡಿದ, ಅದರಲ್ಲಿ ಒಬ್ಬಳನ್ನು ಮೇಲಕ್ಕೆ ಕಳಿಸಿದ, ಒಬ್ಬಳನ್ನು ಕೆಳಕ್ಕೆ ಕಳಿಸಿದ. ಒಬ್ಬಳು ಅಂದರೆ ಆ ಉರ್ವಶಿ, ಅವಳನ್ನು ಮೇಲಕ್ಕೆ ಕಳಿಸಿದ. ರಾಕ್ಷಸಿ ತಾಟಕಿ ಅಂದರೆ ಪೂತನೆಯ ದೇಹದಲ್ಲಿದ್ದವಳು, ಅವಳನ್ನು ಕೆಳಲೋಕಕ್ಕೆ ಕಳಿಸಿದ. ಆಕ್ಷೇಪ ಮಾಡಿದರು, ಅದು ಹೇಗೆ ಒಬ್ಬಳನ್ನು ಮೇಲಕ್ಕೆ ಕಳಿಸಿದಿ, ಒಬ್ಬಳನ್ನು ಕೆಳಕ್ಕೆ ಕಳಿಸಿದಿ ಅಂತ. ಅದು ಅವತ್ತಿನ ಕಾಲದಿಂದ ಇದೆ. ಈ ಸೇವೆ ಕೊಟ್ಟವರಿಗೆ ಒಂದು ಟೋಕನ್ ಕೊಡೋದು ಅಂತ. ಕೃಷ್ಣ ಸೇವೆ ಕೊಟ್ಟವರು ಇಬ್ಬರು, ಪೂತನೆನೂ ರಶೀದಿ ಮಾಡಿಸಿದ್ಲು, ಉರ್ವಶಿಯೂ ರಶೀದಿ ಮಾಡಿಸಿದ್ಲು. ಒಬ್ಬಳಿಗೆ ಮೃಷ್ಟಾನ್ನಕ್ಕೆ, ಒಬ್ಬಳನ್ನು ಕೆಳಗೆ ಭೋಜನ ಶಾಲೆ ಕಳಿಸಿದ್ದ. ಟೋಕನ್ ಬೇರೆ ಬೇರೆ. ಯಾಕೆಂತಂದರೆ ಪೂತನೆಯ ಸೇವೆ ವಿಷದ ಸೇವೆ, ಹಾಗಾಗಿ ಅವಳಿಗೆ ಸ್ಪೆಷಲ್ ಲೋಕ. ಉರ್ವಶಿಯ ಸೇವೆ ಹಾಲಿನ ಸೇವೆ. ಅಂದರೆ ಆ ಹಾಲಿನ ಸೇವೆ ಮಾಡುವಾಗ ಸಂಕಲ್ಪಕ್ಕೆ ಕೂತವಳು ಉರ್ವಶಿ, ವಿಷವನ್ನು ಕೊಡುವಾಗ ಸಂಕಲ್ಪಕ್ಕೆ ಕೂತವಳು ತಾಟಕೆ. ಹಾಗಾಗಿ ಇಬ್ಬರದು ಸಂಕಲ್ಪ ಇತ್ತು. ಕೃಷ್ಣ ಹೇಳಿದ, ಇಬ್ಬರಿಗೂ ಕೂಡ ಬೇರೆ ಬೇರೆ ಊಟದ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ ಅಂತ, ಒಬ್ಬಳಿಗೆ ಮೇಲೆ ಒಬ್ಬಳಿಗೆ ಕೆಳಗೆ ಅಂತ. ಹಾಗಾಗಿ ದೇವರಿಗೆ ನಾವು ಕೊಡುವಾಗ ತುಂಬ ಆಲೋಚನೆ ಮಾಡಬೇಕಂತೆ. ಒಬ್ಬ ಸೇವೆ ಕೊಡ್ತಾನೆ, ಸೇವೆ ಕೊಡುವಾಗ ನಮ್ಮಲ್ಲಿ ದ್ವಂದ್ವ ಆಗುತ್ತೆ, ದೇವರಿಗೆ ಇದು ಬೇಕಾ ಅಂತ ಅನಿಸ್ತದೆ. ಕೃಷ್ಣ ಹೇಳ್ತಾನೆ, ನಿನಗೂ ಕೊಡಬೇಕಾ ಅಂತ ಕೇಳ್ತಾನೆ ಅಷ್ಟೆ. ನಾವು ಯಾವ ಭಾವದಿಂದ ನಾವು ಕೊಡ್ತೇವೆ ಭಗವಂತ ಹಾಗೆ ನಮಗೆ ಅನುಗ್ರಹಿಸ್ತಾನೆ. ಉರ್ವಶಿ ಅವಳು ಪ್ರೀತಿಯಿಂದ ತನ್ನ ಎದೆಯ ಹಾಲನ್ನು ಕೃಷ್ಣನಿಗೆ ಉಣಿಸುವಾಗ ಸಂಕಲ್ಪ ಮಾಡ್ತಾಳೆ, ಕೃಷ್ಣನಿಗೆ ಹಾಲು ಸಿಗಲಿ ಅಂತ ಸಂಕಲ್ಪ ಮಾಡ್ತಾಳೆ. ತಾಟಕ್ಕೆ ಅವಳು ಸ್ವಭಾವನೇ ಹಾಗೆ, ಎಲ್ಲಿ ಹೋದರೂ ವಿರೋಧ ಮಾಡುವಂಥದ್ದು. ದೇವರಿಗೆ ಯಾಕೆ
ಇವತ್ತಲ್ಲ, ಆವತ್ತಿನ ಕಾಲದಿಂದಲೂ ಇತ್ತು. ದೇವರಿಗೆ ಯಾಕೆ ಅಂತ ಕೃಷ್ಣ ಹೇಳಿದ, ನನಗೇನು ಬೇಡ, ನಿನಗೆ ಅಂತ ಕೊಟ್ಟ. ಹಾಗಾಗಿ ಅವಳನ್ನು ಕೆಳಗಿನ ಲೋಕಕ್ಕೆ, ನರಕಕ್ಕೆ ಕಳಿಸಿದ ಅಂತ. ಅದರಿಂದ ಒಂದೇ ಕ್ರಿಯೆ ದ್ವಂದ್ವವಾಯಿತು ನೋಡಿ. ಅಂದರೆ ಹಾಲು ಕುಡಿಯುವ ಒಂದು ಕ್ರಿಯೆ, ಅದರಿಂದ ದ್ವಂದ್ವ ಆಯಿತು. ಹೇಗೆ ದ್ವಂದ್ವ ಆಯಿತು ಅಂತಂದರೆ, ಒಬ್ಬಳನ್ನು ಮೇಲಕ್ಕೆ ಸ್ವರ್ಗಕ್ಕೆ ಕಳಿಸಿದ, ಒಬ್ಬಳನ್ನು ನರಕಕ್ಕೆ ಕಳಿಸಿದ. ಒಂದು ಕ್ರಿಯೆಯಿಂದ ಎರಡನ್ನು ಮಾಡಿದ ದೇವರು ಕೃಷ್ಣ. ಇದು ಮುಂದಿನ ತನಕನೂ ಹೀಗೇನೆ, ಚುಮು ಧ್ವನಿ ಅದರಲ್ಲಿ ಅಲ್ಲಿಯೂ ಹೀಗೇನೆ. ಮತ್ತು ಕೊನೆಗೆ ಶಿಶುಪಾಲ ದಂತವಕ್ರ ಎಲ್ಲ ಕಡೆಯೂ ಅಷ್ಟೇ, ಎಲ್ಲ ದ್ವಂದ್ವ ಅದು ಕೃಷ್ಣನಲ್ಲಿದೆ. ಒಂದು ಕ್ರಿಯೆಯಿಂದ ಎರಡನ್ನು ಮಾಡತಕ್ಕಂತಹದ್ದು ಕೃಷ್ಣನದ್ದು. ಇಲ್ಲಿ ನೋಡಿ, ಒಬ್ಬಳನ್ನು ಕೆಳಕ್ಕೆ ಕಳಿಸಿದ, ಇದು ಕೃಷ್ಣನ ವಿಚಿತ್ರವಾದ ಸಾಮರ್ಥ್ಯ. ಇದು ಸಮಸ್ಯೆ ಆಯಿತು. ಕೃಷ್ಣ ಈಗ ವಿಷ ಕೊಟ್ಟರೆ ಪೂತನೆ ಹೇಗೆ ಸತ್ಲು, ದೊಡ್ಡ ಒಂದು ಕೋಲಾಹಲ ಪ್ರಾರಂಭ ಆಯಿತು. ಕೊಟ್ಟದ್ದು ವಿಷ, ಸತ್ತದ್ದು ಪೂತನೆ, ಕುಡಿದದ್ದು ಕೃಷ್ಣ. ಇದು ಹೇಗೆ ಅಂತ ಒಂದು ಸಮಸ್ಯೆ ಆಯಿತು. ಸಮಸ್ಯೆ ಆದಕೊಳ್ಳೆ ಕೋರ್ಟಿಗೆ ಹೋಯ್ತಿದ್ರು. ಇದು ಹೇಗೆ ಅಂತ ತೀರ್ಮಾನ ಆಗಬೇಕು ಅಂತ ಕೋರ್ಟಿಗೆ ಹೋಯ್ತು. ಕೋರ್ಟ್ನಲ್ಲಿ ಗಲಾಟೆ ಪ್ರಾರಂಭ ಆಯಿತು. ಇದು ಹೇಗೆ, ಪೂತನೆ ಸತ್ತದ್ದು ಹೇಗೆ, ಕೃಷ್ಣ ಸಾಯಬೇಕಾಗಿತ್ತು, ಪೂತನೆ ಸತ್ತದ್ದು ಹೇಗೆ ಅಂತ. ಅವರು ಯಾವರ ಬಗ್ಗೆ ಕೋರ್ಟಿಗೆ ಹೋದ್ದು ಗೊತ್ತಾ? ವಿಷದ ಫ್ಯಾಕ್ಟ್ರಿಯ ಬಗ್ಗೆ ಅವರು ಕೋರ್ಟಿಗೆ ಹೋದ್ದು. ವಿಷ ಸರಿ ಇಲ್ಲ ಅಂತ. ಯಾಕೆಂದ್ರೆ ವಿಷ ಸರಿ ಇದ್ರೆ ಕುಡಿದ ಕೃಷ್ಣ ಸಾಯಬೇಕಿತ್ತು, ಸಾಯಲಿಲ್ಲ. ಆದ್ರಿಂದ ವಿಷ ಸರಿ ಇಲ್ಲ, ಆದ್ರಿಂದ ವಿಷದ ಫ್ಯಾಕ್ಟ್ರಿ ಮುಚ್ಚಬೇಕು ಅಂತ ಕೋರ್ಟಿಗೆ ಹೋದರು. ಕೋರ್ಟಿಗೆ ಹೋಯ್ತು, ಅಲ್ಲಿ ವಾದ ನಡೆಯಿತು. ಅಲ್ಲಿ ವಾದ ನಡೆದರೆ ಕೇಳಿದ್ರಲ್ಲಿ ವಿಷ ಸರಿ ಇಲ್ಲ, ಫ್ಯಾಕ್ಟ್ರಿಗೆ ಬೀಗ ಹಾಕಿ ಅಂತ. ಆಗ ಫ್ಯಾಕ್ಟ್ರಿ ಅವರು ಕೇಳ್ತಾರೆ, ನಾವು ಫ್ಯಾಕ್ಟ್ರಿ ಮುಚ್ಚಬಹುದು, ತೊಂದರೆ ಏನು ಇಲ್ಲ, ಆದರೆ ಒಂದು ನಮ್ಮದು ಪ್ರಶ್ನೆ, ನಾವು ವಿಷದ ಕೆಲಸ ಏನು ಅಂತ, ಸಾಯಿಸೋದು ಅಂತ. ಹಾಗಾಗಿ ವಿಷ ಅಲ್ಲಿ ಬಂದದ್ದು ಹೌದು, ಸತ್ತದ್ದು ಹೌದು, ಕರೆಕ್ಟ್ ಆಯ್ತಲ್ಲ ಹಾಗಾದ್ರೆ. ಯಾಕಂದ್ರೆ ವಿಷ ಎಲ್ಲಿ ಇದೆ ಅಲ್ಲಿ ಸಾಯಬೇಕು. ಯಾರು ಕೃಷ್ಣ ಸಾಯಲಿಲ್ಲ, ಪೂತನೆ ಸತ್ಲು, ಸರಿ ಆಯ್ತಲ್ಲ, ಒಬ್ರು ಸತ್ರಲ್ಲ, ವಿಷದಿಂದಾಗಿ ಒಬ್ರು ಸಾಯಬೇಕು, ಸತ್ರು ಅಂತ. ಅಲ್ಲಿಗೆ ಮುಗಿಲಿಲ್ಲ. ವಕೀಲರು ಕೇಳಿದ್ರು, ಅಲ್ಲ ಯಾರು ಕುಡಿದ್ರು ಅವರು ಸಾಯ್ಬೇಕಾ ಬೇಡವಾ, ಯಾರು ಕೊಟ್ಟವರು ಸಾಯುವುದು ಎಲ್ಲಿಯಾದರೂ ಉಂಟಾ ಅಂತ. ಆಗ ಕೃಷ್ಣನ ಕಡೆ ವಕೀಲರು ಬಂದರು. ಅವರು ಹೇಳಿದರು, ಸತ್ಯ ವಿಷಯ ನಿಮಗೆ ಹೇಳಬೇಕಾ, ಹೇಳಿ ಏನದು. ಅದು ಏನು ಅಂತಂದರೆ, ನಮ್ಮ ದೇವ್ರದ್ದು ಸ್ವಭಾವ ಏನು ಅಂತಂದರೆ, ಅವನು ಯಾರು ಏನು ಕೊಟ್ಟರೂ ಇಟ್ಟುಕೊಳ್ಳುವ ಕ್ರಮ ಇಲ್ಲ, ಅದನ್ನು ಹಾಗೆ ವಾಪಸ್ ಕೊಡುವ ಕ್ರಮ, ಮತ್ತಲ್ಲ ನೋಡುವುದು ಕೊಡುವುದು ಅಷ್ಟೇ. ಹಾಗಾಗಿ ವಿಷವನ್ನು ಕೊಟ್ಟದ್ದು ಹೌದು ಪೂತನೆ. ಕೃಷ್ಣ ಆ ಎದೆಯಿಂದ ಹಾಲನ್ನು ಹೀರಿದ್ದು, ಅದು ಆ ಸ್ತನದ ಸುತ್ತ ಹಚ್ಚಿಕೊಂಡು ಬಂದಿದ್ದಾಳೆ ವಿಷವನ್ನು. ಅಷ್ಟನ್ನು ಚೀಪಿದ, ಬಾಯಲ್ಲಿ ಇಟ್ಟುಕೊಂಡು ಆ ಸ್ತನದ ತೂತಿನ ಮೂಲಕ ಅಷ್ಟನ್ನೂ ಒಳಗೆ ತುಂಬಿಸಿದ. ಅಷ್ಟೊತ್ತು ಮಾಡಿದ ಕೆಲಸ ಇಷ್ಟೇ, ಮತ್ತೇನೂ ಅಲ್ಲ. ಅವಳು ಏನು ಹೊರಗೆ ವಿಷ ಇತ್ತು ಅದನ್ನು ಒಳಗೆ ತುಂಬಿಸಿದ, ಅವಳನ್ನು ಸತಾಯಿಸಿದ, ಸಾಯಿಸಿದ. ವಿಷದ ಫ್ಯಾಕ್ಟರಿಯವರು ಹೇಳಿದರು, ನೋಡಿ ಕೃಷ್ಣ ಹೇಳಿದ ಕರೆಕ್ಟ್ ಆಯ್ತಾ, ಏನು ವಿಷ ಕುಡಿದದ್ದು ಯಾರು, ಕೃಷ್ಣ ಅಲ್ಲ ಅಂತೆ, ಮತ್ತೆ ಯಾರು, ಅವಳ ಸ್ಥಾನದ ಮೂಲಕ ಅವಳ ಎದೆಯಲ್ಲೇ ತುಂಬಿಸಿದ್ದಾನೆ. ಹಾಗಾಗಿ ವಿಷ ಎಲ್ಲಿ ಹೋಯಿತು, ಪೂತನೆಯ ದೇಹದಲ್ಲಿ. ಸತ್ತದ್ದು ಯಾರು, ಪೂತನೆ. ಅಂದರೆ ವಿಷ ಪರ್ಫೆಕ್ಟ್, ಆದ್ದರಿಂದ ಪರವಾನಿಗೆ ಕೊಡಿ ಅಂತ ಹೇಳಿದ್ರಂತೆ ವಿಷ ಫ್ಯಾಕ್ಟ್ರಿ. ಅದು ಎಲ್ಲಿಂದ ಬಂದ ವಿಷ ಅಂತಂದರೆ, ಕೆಳಗಿನ ಪಾತಾಳದಿಂದ ಬಂದಿರತಕ್ಕಂತಹ ವಿಷ, ಮೇಲಿನ ಲೋಕದ ವಿಷ ಅಲ್ಲ. ಅಂದರೆ ಕೃಷ್ಣನನ್ನು ಕೊಲ್ಲಬೇಕಾಗಿದ್ದರೆ ಸ್ಪೆಷಲ್ ವಿಷ, ಪಾತಾಳದಿಂದ ಆ ಸರ್ಪಗಳಿಂದ ಸಂಗ್ರಹಿತವಾದ ವಿಷವನ್ನು ತಂದಿದ್ರು. ಇದನ್ನು ಬ್ರಹ್ಮದೇವರು ಮೊದಲೇ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ತ್ರಿಸತ್ಯಂ, ಮೂರು ಲೋಕದಲ್ಲಿಯೂ ಕೂಡ ಕೃಷ್ಣ ಸತ್ಯ, ಜ್ಞಾನಾನಂದಮಯ. ಅಂದರೆ ಪಾತಾಳದಿಂದ ಬಂದಿರತಕ್ಕಂತಹ ವಿಷ ಅದು ಕೃಷ್ಣನ ಮೇಲೆ ಪರಿಣಾಮ ಆಗಿ ಕೃಷ್ಣ ಸಾಯಬೇಕಿತ್ತು, ಸತ್ವ ಹೋಗಬೇಕಿತ್ತು, ಅವನಿಗೆ ದೋಷ ಬರಬೇಕಿತ್ತು, ಆನಂದ ಹೋಗಬೇಕಿತ್ತು, ದುಃಖ ಬರಬೇಕಿತ್ತು, ಜ್ಞಾನ ಹೋಗಬೇಕಿತ್ತು. ವಿಷ ಕುಡಿದರೆ ಅಜ್ಞಾನ ಬರಬೇಕಿತ್ತು, ಬರಲಿಲ್ಲ. ತ್ರಿಸತ್ಯಂ, ಪಾತಾಳ ಲೋಕದಿಂದ ಬಂದ ವಿಷ ಅದು ಕೃಷ್ಣನ ಮೇಲೇನೂ ಪರಿಣಾಮ ಬೀಳಲಿಲ್ಲ. ಕೃಷ್ಣ ಜ್ಞಾನಾನಂದಮಯನಾಗಿ ನಿರ್ದೋಷನಾಗಿದ್ದ. ತ್ರಿಸತ್ಯಂ. ಇದು ಕೆಳಗಿನ ಲೋಕದ ದೃಷ್ಟಿ ನೋಡಿದರೆ ತುಂಬ ಇಂತಹ ಘಟನೆಗಳನ್ನು ಭಾಗವತ ಉಲ್ಲೇಖ ಮಾಡಿದೆ. ಸುಮ್ಮನೆ ಉದಾಹರಣೆಗೆ ಒಂದು ಹೇಳಿದೆ. ಇದನ್ನು ಇಡೀ ಭಾಗವತ ನಾವು ನೋಡಿದರೆ, ಒಂದು ಸಲ ಈ ಚಿಂತನೆ ಮಾಡಿದರೆ, ತ್ರಿಸತ್ಯಂ ಅಂದರೆ ಪಾತಾಳಕ್ಕೂ ಕೃಷ್ಣನಿಗೂ ಇರುವ ನಂಟೆಷ್ಟು, ಆ ನಂದನ ಗೋಪನ ಸಂಬಂಧ ಬೇರೆ ಬೇರೆ ಹಂತದಲ್ಲಿ, ಸಾಂದೀಪಿನಿ ಆಚಾರ್ಯರ ಪತ್ನಿಗೆ ಅಂದರೆ ಗುರುದಕ್ಷಿಣೆ ಕೊಡುವ ಇದೆಲ್ಲ ನಾವು ಚಿಂತನೆ ಮಾಡಿದರೆ ತ್ರಿಸತ್ಯಂ ಅಂದರೆ ಕೆಳಗಿನ ಲೋಕದಿಂದ ಭಗವಂತ ಹೇಗೆ ಲಿಂಕ್ ಇಟ್ಟುಕೊಂಡಿದ್ದ. ಒಬ್ಬ ಮಂತ್ರಿ, ಒಬ್ಬ ರಾಜ ಅಂತ ಅಂದರೆ ಬರೀ ತನ್ನ ದೇಶದಿಂದ ಮಾತ್ರ ಅಲ್ಲ, ಸುತ್ತ ಮುತ್ತ ಮೇಲೆ ಕೆಳಗೆ ಎಲ್ಲ ದೇಶಗಳ ಸಂಬಂಧ ಅಷ್ಟು ಚೆನ್ನಾಗಿ ಇಟ್ಟುಕೊಳ್ಬೇಕು. ಭಗವಂತ ಕೃಷ್ಣನಾಗಿ ಅದನ್ನೆಲ್ಲ ಮೆರೆದಿದ್ದ,
ತ್ರಿಸತ್ಯಂ. ಆದರೆ ಅಲ್ಲಿಯ ದೋಷಗಳಿಗೆ ಕೃಷ್ಣ ಪರಿಣಾಮಿ ಆಗಲಿಲ್ಲ ಅನ್ನುವ ಚಿಂತನೆ ಅದರಲ್ಲಿ. ಇದು ಕೆಳಗಿನ ಲೋಕದ ಮೇಲೆ ಇದ್ದ ವಸ್ತುವಿನ ಪ್ರಭಾವ ಕೃಷ್ಣನ ಮೇಲೆ ಆಗಲಿಲ್ಲ, ತ್ರಿಸತ್ಯಂ ಅಂತ. ಅಷ್ಟೇ ಅಲ್ಲ, ತ್ರಿಸತ್ಯಂ ಅಂತ ಮೇಲಿನ ಲೋಕದ ಇಫೆಕ್ಟ್ ಕೃಷ್ಣನ ಮೇಲೆ ಆಗಲಿಲ್ಲ, ಆಗುವುದಿಲ್ಲ, ಅದಕ್ಕೆ ದೇವರು ಅಂತ ಹೇಳೋದು. ಬ್ರಹ್ಮದೇವರು ಇದನ್ನು ಹೇಳುತ್ತಾರೆ. ಇದೊಂದು ದೊಡ್ಡ ಘಟನೆ, ಇವತ್ತು ನಾವು ಚಿಂತನೆ ಮಾಡಬಹುದಾದ ಘಟನೆ. ಆದರೆ ಎಷ್ಟು ಒಪ್ಪಿಕೊಳ್ತೇವೆ ಬಿಡ್ತೇವೆ ಅದು ನಮಗೆ ಬಿಟ್ಟಿರತಕ್ಕಂಥದ್ದು. ಆದರೂ ಭಾಗವತ ಉಲ್ಲೇಖ ಮಾಡಿದ ಸ್ವಲ್ಪ ಕುರು ಇಟ್ಟಿರ್ತಕ್ಕಂತಹ ಒಂದು ಘಟ್ಟ. ಅದೇನು ಅಂತಂದರೆ, ನಾವು ಯಾತ್ರೆ ಮಾಡ್ತೇವೆ. ನಾವು ವೃಂದಾವನ, ಮಥುರಾ, ವೃಜ ಎಲ್ಲ ನಾವು ಯಾತ್ರೆ ಮಾಡ್ತೇವೆ. ನಾವು ಯಾತ್ರೆಯಲ್ಲಿ ನಮ್ಮದು ಏನು ಪ್ರಮುಖವಾದ ಘಟ್ಟ ಅಂತಂದರೆ, ಜೈಲಿಯಲ್ಲಿ ಕೃಷ್ಣ ಜೈಲಲ್ಲಿದ್ದ ಜಾಗ ಎಲ್ಲಿ? ಇದು ಕೃಷ್ಣ ಜೈಲಲ್ಲಿದ್ದ ಜಾಗ, ಆಯಿತು, ಕೃಷ್ಣಾರ್ಪಣೆ ಮುಗಿದು. ಮಥುರಾ ಜಾಗ ಕತೆ ಮುಗೀತಾರೆ. ಅಂದರೆ ಅಷ್ಟೇನೇ ಇರುವುದು ಅದರಲ್ಲಿ. ಮದುರೆಗೆ ಹೋದರೆ ನಾವು ನೋಡಬೇಕಾದ್ದು ಬರೀ ಜೈಲು ನೋಡಲಿಕ್ಕೆ ಹೋಗೋದಾ? ಕೃಷ್ಣ ಹೇಳ್ತಾನೆ, ಜೈಲು ನೋಡಿದ್ರೆ ನಿಮಗೆ ಜೈಲಾಗಿ ಬಿಡುತ್ತೆ ಅಂತ. ಎಲ್ಲ ಜೈಲಿಗೆ ಹೋಗ್ತಾರೆ, ಆ ಸಾಲ ನೀವು ಸೇರಬೇಕಾಗ್ತದೆ ಅಂತ. ಜೈಲು ನೋಡಲಿಕ್ಕೆ ನಾವು ಮದುರೆಗೆ ಹೋಗೋದು ಬೇಡ. ಮತ್ತೆಲ್ಲಿ ಮದುರೆಯಲ್ಲಿ ನೋಡಬೇಕಾದ್ದು ಏನು? ಅಲ್ಲೊಂದು ಕೃಷ್ಣನ ಜ್ಞಾನಾನಂದಮಯವಾದ ಶರೀರದ ಸ್ಪರ್ಶ ಆದ ಒಂದು ಅಪೂರ್ವವಾದ ವಸ್ತು ಇವತ್ತೂ ಇದೆ, ತುಂಬ ಇದೆ. ಒಂದು ಇವತ್ತೂ ಇದೆ, ಅದು ಯಾವುದು? ಗೋವರ್ಧನ ಪರ್ವತ ಅಂತ. ಅದು ಇವತ್ತೂ ಪ್ರತ್ಯಕ್ಷವಾಗಿರ್ತಕ್ಕಂತಹ ಒಂದು ಸನ್ನಿಧಾನ. ಎಷ್ಟು ಶಕ್ತಿ ಇದೆ ಅದಕ್ಕೆ ಅಂತಂದರೆ, ನಾನೊಂದು ಸಲ ಹೋಗಿದ್ದೆ ಅಲ್ಲಿಗೆ. ಒಂದು ಸಲ ಹೋದಾಗ ಎಲ್ಲ ಪ್ರದಕ್ಷಿಣೆ ಬರ್ತಿದ್ರು. ನನಗೂ ಒಂದು ಪ್ರದಕ್ಷಿಣೆ ಬರಬೇಕು ಅಂತ ಕಾಣಿಸ್ತು. ನಮ್ಮ ಹುಡುಗರೆಲ್ಲ ಇದ್ದರು, ವ್ಯಾನಲ್ಲಿ ಹೋದರು. ಪುರ್ಸೋದಿಲ್ಲ, ಅರ್ಜೆಂಟ್ ಟೈಮ್ ಹೋಗಬೇಕಿತ್ತು. ನಾನು ವ್ಯಾನಲ್ಲೇ ಕೂತು, ಅದು ಅಧಿಕ ಪ್ರಸಂಗ, ದಾರ್ಷ್ಟ್ಯ. ಅದು ಏನು ಮಾಡಿದ್ರು ಗೊತ್ತಾ? ಜನ ಆ ವ್ಯಾನ್ ನಿಲ್ಲಿಸಿ ನಮ್ಮನ್ನು ಇಳಿಸಿ ಒಂಚೂರು ಮತ್ತೆ ರಿವರ್ಸ್ ಗೇರಲ್ಲಿ ಓಡಿ ಬಂದೆವು. ಮತ್ತೆ ಆಮೇಲೆ ಮತ್ತೊಂದು ಸಲ ಹೋಗಿ ಬಂದೆ. ಮತ್ತೆ ಅಂದರೆ ಆ ಅಲ್ಲಿಯ ಜನರ ಭಕ್ತಿ ಎಷ್ಟಿದೆ ಅಂತ. ಅದನ್ನು ಬೆಟ್ಟ ಅಂತ ನೋಡೋದಿಲ್ಲ ಅವರು, ಕಲ್ಲು ಮಣ್ಣು ಅಂತ ನೋಡೋದಿಲ್ಲ. ಆ ಗೋವರ್ಧನ ಪರ್ವತ ಅಂತಂದರೆ ಅಲ್ಲಿ ಕೃಷ್ಣ ಜೀವಂತವಾಗಿದ್ದಾನೆ ಅಂತ ಅವ್ರದ್ದು ಅನುಸಂಧಾನ ಅವ್ರದ್ದು. ಹಾಗಾಗಿ ಅವರು ಪ್ರದಕ್ಷಿಣೆ ಬರ್ತಾರೆ. ಸುಮಾರು 21 ಕಿಲೋಮೀಟರ್ ಇವತ್ತಿನ ದೃಷ್ಟಿಯಲ್ಲಿ ಒಂದು 21 ಕಿಲೋಮೀಟರ್ ಮಾಡಿದ್ರೆ ಒಂದು ಪರಿಕ್ರಮ ಮಾಡಲಿಕ್ಕೆ ಸಾಧ್ಯ. ಸುಮಾರು ಒಂದು 4.25 ತಾಸು, ನಿಧಾನ ಹೋದರೆ 4.25 ತಾಸು ಬೇಕಲ್ಲಿ. ಹಾಗೆ ಪರಿಕ್ರಮ ಇವತ್ತೂ ಮಾಡ್ತಾರೆ. ಅಂದರೆ ಈ ಶರತ್ ಹುಣ್ಣಿಮೆ ಇಂಥ ಸಂದರ್ಭದಲ್ಲಿ ಗಂಡಸರು, ಹೆಣ್ಮಕ್ಕಳು, ಯುವಕರು, ಯುವತಿಯರು, ಮಕ್ಕಳು ಎಲ್ಲ ಸೇರಿ ಹೇಗೆ ಶ್ರೀನಿವಾಸನ ಬೆಟ್ಟ ಹತ್ತಾರೆ, ಹಾಗೆ ಜೀವನದಲ್ಲಿ ಒಂದ್ಸಲ ನಾವು ಮಾಡಬೇಕಾದ್ದು. ಅಂದರೆ ಕೃಷ್ಣನ ಜ್ಞಾನಾನಂದಮಯವಾದ ಶರೀರದ ಸ್ಪರ್ಶ ಆದ ಒಂದು ಪವಿತ್ರವಾದ ಮಣ್ಣು ಇವತ್ತೂ ನಮಗೊಂದು ಜಾಗ ಸಿಕ್ಕಿದೆ. ಅದು ಬೇರೆಯವರಿಗೆ ಎಲ್ಲಿಯಾದರೂ ಸಿಕ್ಕಿದ್ರೆ ಏನು ಅದರ ಕುಣಿತಿದ್ರು ಗೊತ್ತಾ? ನಾವು ಅದರಿಂದ ಸಾಮಾನ್ಯವಾಗಿ ಅದನ್ನು ಬಿಟ್ಟಿದ್ದೇವೆ. ಅದು ಜೀವಂತವಾದ ಕೃಷ್ಣನ ಸನ್ನಿಧಾನ ಇರತಕ್ಕ ಒಂದು ದಿವ್ಯ ಪ್ರತೀಕ, ಅದು ಗೋವರ್ಧನ ಪರ್ವತ. ನಾನೊಂದು ಮತ್ತೊಂದು ಸಲ ಹೋದಾಗ ಅಲ್ಲಿ ಒಬ್ಬ ಹೊರಳಾಡ್ತಾ ಇದ್ದ. ನಮ್ದು ಅಂಗ ಪ್ರದಕ್ಷಿಣೆ ಅಂತ ಇದೆ ನೋಡಿ, ಹಾಗೆ ಅದು ಯಾವಾಗ ಅಂದರೆ ಸುಮಾರು ಒಂದು 3:30 ಗಂಟೆಗೆ ಅವನು ಹೊರಳಾಡ್ತಾ ಇದ್ದ. ನಾನು ಸುಮ್ಮನೆ ದೂರದಲ್ಲಿ ನೋಡ್ತಿದ್ದೆ, ಅಂದರೆ ತಮಾಷೆಯಾಗಿ ನೋಡ್ತಿರಲಿಲ್ಲ, ಸುಮ್ಮನೆ ನೋಡ್ತಿದ್ದೆ. ಅವನು ಎದ್ದು ನಿಂತು ಕೇಳಿದ ಹಿಂದಿಯಲ್ಲಿ, ಕ್ಯಾ ದೇಖ್ತಾ ಹೈ, ಏನು ನೋಡ್ತೀರಿ ಅಂತ ಕೇಳಿದ. ನಾನು ಸುಮ್ಮನೆ, ಅಲ್ಲ ನೀನು ಏನು ಮಾಡ್ತೀವಿ ಅಂತ ನೋಡ್ತಾ ಇದ್ದೇನೆ ಅಂತ ಹೇಳಿದೆ. ಅವಾಗ ಕೇಳಿದ, ದೇಕಿಯೇ ಅಂತ ತೋರಿಸಿದ, ಅವನ ಶರೀರ ತೋರಿಸಿದ. ನನಗೇನು ಕಾಣಲಿಲ್ಲ. ನಾನು ಕೇಳಿದೆ, ಮತ್ತೆ ಏನು ಅಂತ ಕೇಳಿದೆ. ಅದಕ್ಕೆ ಅವ ಹೇಳ್ದ, ಒಂದು 10 ನಿಮಿಷ ಉಪನ್ಯಾಸ ಮಾಡಿದ. ಕೇಳಲೇಬೇಕಾಯ್ತು ನಾನು. ಆದರೆ ಒಳ್ಳೆಯ ಚಿಂತನೆ ಹೇಳಿದವ. ಏನು ಅಂದರೆ ಅವನಿಗೆ ತೊನ್ನು ರೋಗ ಇತ್ತಂತೆ, ಬಿಳಿ ರೋಗ ಇತ್ತಂತೆ. ಆ ಬಿಳಿ ರೋಗ ಯಾವ ಡಾಕ್ಟರ್ ಹತ್ರ ಹೋದರೂ ಪರಿಹಾರ ಆಗಲಿಲ್ಲ ಅಂತೆ. ಎಲ್ಲ ಬೋರ್ಡ್ ಹಾಕಿದ್ರು, ತೊನ್ನು ರೋಗವೇ ಅಲ್ಲ, ಈಗ ಚಿಕಿತ್ಸೆ ಇದೆ ಅಂತ. ಬೋರ್ಡ್ ಮಾತ್ರ ಅವ ಹೇಳಿದ, ನನಗೆ ಡಾಕ್ಟರ್ ಹತ್ರ ತಿರುಗಿ ಬೋರ್ ಆಯಿತು ಹೊರತು ಬೋರ್ಡ್ ಏನು ಕೆಲಸ ಮಾಡಲಿಲ್ಲ ಅಂತ. ಕೊನೆಗೆ ನನಗೆ ಭಾಗವತ ನನಗೆ ಕೊಟ್ಟರು. ಭಾಗವತ ಚಿಂತನೆ ಮಾಡೋರು ಹೇಳಿದರು, ಗೋವರ್ಧನನ ಸೇವೆ ಮಾಡು ಅಂತ ಹೇಳಿ. ಹೇಗೆ ಸೇವೆ ಮಾಡಬೇಕು ಅಂತ ಕೇಳಿದಾಗ, ಇದಕ್ಕೆ ಉರುಳು ಸೇವೆ ಮಾಡು, ಇಡೀ ದೇಹವನ್ನು ಸಮರ್ಪಣೆ ಮಾಡು ಅಂತ. ಹಾಗಾಗಿ ನಾನು ಸೇವೆ ಮಾಡ್ತಾ ಇದ್ದೇನೆ ಅಂತ ಹೊರಳಾಡ್ತಾ ಇದ್ದೆ. ಇದು ನಾನು ಹೇಳೋದು ದಕ್ಷಿಣ ಕನ್ನಡ ಜಿಲ್ಲೆಯ ಕತೆ ಹೇಳೋದಲ್ಲ, ಇದು ಉತ್ತರ ಭಾರತದ ಕತೆ ಹೇಳೋದು. ಉತ್ತರ ಭಾರತದಲ್ಲಿ ಎಲ್ಲವೂ ಎಕ್ಸ್ಟ್ರೀಮ್. ಮಳೆ ಅಂದರೆ ವಿಪರೀತ, ಚಳಿ ಅಂದರೆ ಸಾಧ್ಯನೇ ಇಲ್ಲ, ಮೈ ಕೈ ಕೊರೆಯುವ ಚಳಿ. ಅಲ್ಲಿ ಬಿಸಿಲು ಅಂದರೂ ಅಷ್ಟೇನೆ, ತಾಪ ಅಂದರೆ ಸಂತಾಪನೇ ಅದು. ಹಾಗಾಗಿ ಎಲ್ಲವೂ ವಿಪರೀತವತ್ತು. ಅಂದರೆ 3-3.5 ಗಂಟೆ ಅಂತಂದರೆ ಆ ಮಣ್ಣೆಲ್ಲ ಅದು ಬಿಸಿ ಇರ್ತದೆ, ಅದರಲ್ಲಿ ಕಲ್ಲು ಅಷ್ಟೇ ಸುಡ್ತಾ ಇರ್ತದೆ. ಅದರಲ್ಲಿ ಹೊರಲಾಡ್ತಾ ಇದ್ದಾನೆ. ನಾನು ಪಾದಕ್ಕೆ ಹಾಕ್ಕೊಂಡು ನಿಂತಿದ್ದೇನೆ, ತಲೆ ಸುಡ್ತಿತ್ತು ನನಗೆ. ಅವನು ಹೊರಲಾಡ್ತಾ ಇದ್ದ. ಅವನಿಗೆ ಹೇಳ್ದ, ನನಗೆ ತೊನ್ನು ರೋಗ ಇತ್ತು, ನನಗೆ ನಾನು ಉಂಟಾ ನೋಡಿ ಅಂತ ಹೇಳ್ದ. ನನಗೆ ಕಾಣಿಸ್ಲಿಲ್ಲ, ಇಲ್ಲ ಅಂತ ಹೇಳಿದೆ. ಅವ ಹೇಳ್ದ, ಚೂರು ಇಲ್ಲ ಅಂತ ಹೇಳ್ದ.
ಅದು ತುಂಬ ಮೈಯೆಲ್ಲ ಇತ್ತು, ಎಲ್ಲ ತೊಂದರೆ ರೋಗ ಹೋಗಿದೆ. ಹೇಗೆ ಅವ್ರು ಹೇಳಿದ, ಇದು ಕೃಷ್ಣ ನಲಿದಾಡಿರ್ತಕ್ಕಂತಹ ಜಾಗ, ಕೃಷ್ಣ ಕುಣಿಯುವ ಜಾಗ, ಕೃಷ್ಣನ ಸನ್ನಿಧಾನ ಇರತಕ್ಕಂತಹ ಜಾಗ. ಇದರಲ್ಲಿ ನಾನು ಪ್ರದಕ್ಷಿಣೆ ಬಂದೆ. ಅದು ವ್ಯಾನಲ್ಲಿ ಅಲ್ಲ, ಮತ್ತೆ ನಡ್ಕೊಂಡ ಅಲ್ಲ, ಹೊರಳಾಡಿಕೊಂಡು ಪ್ರದಕ್ಷಿಣೆ ಅಂತ. ಈ ರಾಯರ ಮಠದಲ್ಲೆಲ್ಲ ಈ ಇದದು ಪಾದ ನಮಸ್ಕಾರ ಅಂತ ಮಾಡ್ತಾರೆ ನೋಡಿ. ಒಂದು ಪಾದ ಇಡೋದು ನಮಸ್ಕಾರ ಮಾಡೋದು. ಇದು ನೋಡಿ ಹೊರಳಾಡೋದು, 21 ಕಿಲೋಮೀಟರ್ ಹೊರಳಾಡೋದು ಅಂದರೆ ಸುಮ್ಮನೆ ಅಜ್ಜಿಕತೆ. ಇದು ನಮಗೆ ಕಲ್ಪನಾತೀತವಾದ್ದು. ಅವ ಹೇಳಿದ, ಅಷ್ಟು ಮಾಡಿದ್ದೆ, ನನಗೆ ಬೇಕಾಗಿತ್ತು, ತೊನ್ನು ರೋಗ ಪರಿಹಾರ ಆಯಿತು, ಚರ್ಮರೋಗ ಪರಿಹಾರ ಆಯಿತು ಅಂತ ಹೇಳ್ತಾನೆ. ಅಂದರೆ ಆ ಮಣ್ಣಲ್ಲಿ ಎಂತಹ ಸಾಮರ್ಥ್ಯ ಇದೆ. ಸುಮ್ಮನೆ ಉಪನ್ಯಾಸ ಮಾಡಿ ಉಪಯೋಗ, ನೀವು ಒಂದ್ಸಲ ನೋಡಿ, ನೀವು ಅನುಭವಿಸಿ. ಯಾಕೆಂತಂದರೆ ಅದು ಅನುಭವಿಕ ವೇದ್ಯವಾಗಿರ್ತಕ್ಕಂತಹ ಶಕ್ತಿ ಅದು. ಹೇಗೆ ತಿರುಕ್ರಮಠಿತಾಚಾರ್ಯರು ಹೇಳ್ತಾರೆ, ನಮ್ಮ ಪಾಜಕದ ಮಣ್ಣು ಪಾಂಸವಾಹ ಅಸ್ಮಾನ್ ಪುನಂತು ಅಂತ ಆಚಾರ್ಯರ ಪಾದದ ಧೂಳಿ ಪವಿತ್ರೀಕರಿಸ್ತದೆ ಅಂತ. ಕೃಷ್ಣನ ಪಾದದ ಧೂಳಿ ಖಂಡಿತ ಭಾಗವತರ ಪಾದ ಧೂಳಿ ಅಲ್ಲಿ ತುಂಬಿರತಕ್ಕಂಥದ್ದು. ಅಂತಹ ಒಂದು ಗೋವರ್ಧನ ಪರ್ವತ. ಆ ಗೋವರ್ಧನ ಪರ್ವತ ಹೆಸರೇ ಹೇಳುವ ಹಾಗೆ ಗೋವಿಗಳಿಗೆ ವರ್ಧನ, ಗೋವಿಗಳಿಗೆ ಅಭಿವೃದ್ಧಿ ಮಾಡತಕ್ಕಂಥದ್ದು. ಇದು ಕೃಷ್ಣ ಇದನ್ನು ಅನುಭವಿಸಿ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿದ. ಕೃಷ್ಣನ ಮುಂದೆ ಅದೇನು ಗಲಾಟೆ ಪ್ರಾರಂಭ ಆಯಿತು ಅಂತಂದರೆ, ಇಂದ್ರನ ಪೂಜೆ ಆಗಬೇಕು ಅಂತ ಪ್ರಾರಂಭ ಆಯಿತು. ಇಂದ್ರನ ಪೂಜೆ ಮಾಡಬೇಕು ಅಂತ ಹೇಳಿದಾಗ ಕೃಷ್ಣ ವಿರೋಧ ಮಾಡಿದ. ಇಂದ್ರನಿಗೆ ಪೂಜೆ ಬೇಡ ಅಂತ. ಅಂದರೆ ಇಂದ್ರನಿಗೆ ಪೂಜೆ ಮಾಡಬಾರ್ದು ಅಂತಲ್ಲ, ಇಂದ್ರನಿಗೆ ಈಗ ಪೂಜೆ ಬೇಡ ಅಂತ ಹೇಳ್ದ. ಈ ಸಲ ಪೂಜೆ ಬೇಡ, ಇಂದ್ರನಿಗೆ ಬೇಡ ಅಂತ. ಊರಿನವ್ರು ಕೇಳಿದ್ರು, ಯಾಕೆ ಇಂದ್ರನಿಗೆ ಪೂಜೆ ಬೇಡ? ನಮ್ಮ ಸಂಪ್ರದಾಯ ಅಂತ. ನಮ್ಮಲ್ಲಿ ಆ ಶಬ್ದ ಹಿಂದಿನಿಂದಲೂ ಬಂದಿರತಕ್ಕಂಥದ್ದು, ಸಂಪ್ರದಾಯ ನಮ್ಮದು. ಕೃಷ್ಣ ಹೇಳಿದ, ಸಂಪ್ರದಾಯ ನೀವು ಮಾಡಿಕೊಂಡು ಬಂದಿರತಕ್ಕ ಸಂಪ್ರದಾಯ. ಯಾಕೆ ಅಂತಂದರೆ, ಎಲ್ಲಿಯೋ ಇದ್ದ ಇಂದ್ರ ಅವನು ಯಾಕೆ ಪೂಜೆ ಮಾಡ್ತೀರಿ? ನಮ್ಮೂರಿನ ಇಂದ್ರ ಇದೆ ಗೋವರ್ಧನ. ಯಾಕೆ ಅಂತಂದರೆ, ನಾವು ಬದುಕುವುದು ಗೋವಿನಿಂದಾಗಿ, ಗೋವು ಬದುಕುವುದು ಈ ಗೋವರ್ಧನ ಬೆಟ್ಟದಿಂದಾಗಿ. ಹಾಗಾಗಿ ನಮಗೆ ದೇವರು ಅಂದರೆ ಈ ಗೋವರ್ಧನ ಬೆಟ್ಟ, ಇದಕ್ಕೆ ನಾವು ಪೂಜೆ ಮಾಡಬೇಕು ಅಂತ ಹೇಳ್ತಾನೆ. ಒಂದ್ಸಲ ಕೇಳಿದಾಗ ನಮ್ಗೆ ತಲೆಬಿಸಿ ಆಗುವುದುಂಟು. ಏನ್ರಿ ಕೃಷ್ಣ ಜಡ ಪೂಜೆಯನ್ನು ಹೇಳ್ತಾನ, ಈ ಗೋವರ್ಧನಕ್ಕೆ ಪೂಜೆ ಮಾಡಿ ಅಂತ? ಅಲ್ಲ, ಕೃಷ್ಣ ಹೇಳಿದ್ದು ಗೋವರ್ಧನಕ್ಕೆ ಪೂಜೆ ಮಾಡಿ ಅಂತಂದರೆ, ಗೋವರ್ಧನ ಅಲ್ಲಿ ಉಂಟು ಅಂದರೆ ಗೋಪಾಲಕೃಷ್ಣ ಅಲ್ಲಿ ಇದ್ದೇ ಇರ್ತಾನೆ ಅಂತ ಅರ್ಥ. ಹಾಗಾಗಿ ಒಲ್ಲದ ಮನಸ್ಸಿನಿಂದ ಊರಿನ ಪ್ರಮುಖರು ಸೇರಿ ಗೋವರ್ಧನ ಪೂಜೆ ಮಾಡಿದರು. ಆದರೆ ಆಶ್ಚರ್ಯ ಅಂತಂದರೆ, ಅವರು ಏನು ಕೊಟ್ಟರು ಅದೆಲ್ಲ ಖಾಲಿ. ಎಲ್ಲಿಯಾದರೂ ಉಂಟಾ? ಒಂದು ಬೆಟ್ಟಕ್ಕೆ ಪೂಜೆ ಮಾಡಿದರೆ ಅದು ಹಾಗೇ ಉಳಿಬೇಕು. ನೈವೇದ್ಯನೋ ಪಂಚಭಕ್ಷನೋ ಪರಮಾನ್ನನೋ ಏನು ಮಾಡಿದರೂ ಕೂಡ ಅದು ಹಾಗೇ ಉಳಿಬೇಕು, ಖಾಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮದು ನಂಬಿಕೆ ಇದೆ, ನಾನು ಆಕ್ಷೇಪೆಯನ್ನು ಮಾಡೋದಲ್ಲ, ಸುಮ್ಮನೆ ಉದಾಹರಣೆಗೆ ಹೇಳೋದು. ಈಗ ಭೂತಕ್ಕೆ ಅಂತ ನಾವು ಇಡ್ತೇವೆ, ಪನಿಹಾರ ಅಂತ ಪರಿವಾರ ಎಲ್ಲ ಇಡ್ತೇವೆ, ಅರಳು ಎಲ್ಲ ಇಡ್ತೇವೆ. ಅದೇನು ಖಾಲಿ ಆಗುತ್ತಾ? ಯಾರೋ ಬರಬೇಕು, ಆವೇಶ ಇದ್ದವ ಬರಬೇಕು, ಇಲ್ಲದ್ರೆ ಅದು ಹಾಗೇ ಇರ್ತದೆ. ಇದು ಹಾಗೆ ನೋಡಿ, ಗೋವರ್ಧನ ಬೆಟ್ಟದ ಮುಂದೆ ರಾಶಿ ಅನ್ನ ರಾಶಿ ಹಾಕಿದರೆ ಒಂದು ಅಗಲು ಅದರ ಉಳಿಲಿಲ್ಲಂತೆ, ಅಷ್ಟು ಖಾಲಿ ಆಯ್ತಂತೆ. ಇದು ಕೃಷ್ಣ ಹೇಳೋದು ಹೀಗೆ. ಅಂದರೆ ಏನಾದರೂ ಕೊಟ್ಟರೆ ಅದನ್ನು ಕೃಷ್ಣ ಅದನ್ನು ಸ್ವೀಕಾರ ಮಾಡ್ತಿದ್ದ. ಅಂದರೆ ಗೋವರ್ಧನ ಬೆಟ್ಟದ ಒಳಗೆ ನಿಂತು ಸ್ವಾಮಿ ಭಗವಂತ ಅಷ್ಟನ್ನು ಸ್ವೀಕಾರ ಮಾಡಿದ. ಕೃಷ್ಣ ಹೇಳ್ತಾನೆ, ಇಲ್ಲಿ ಪೂಜೆ ಮಾಡಿಸ್ತಾನೆ, ಅಲ್ಲಿ ಕೂತು ಸ್ವೀಕಾರ ಮಾಡ್ತಾನೆ. ಅದು ಒಬ್ಬರಲ್ಲಿ ಕೂತು ಮಾಡಿಸ್ತಾನೆ, ಒಬ್ಬರಲ್ಲಿ ಕೂತು ಅದನ್ನು ಸ್ವೀಕಾರ ಮಾಡ್ತಾನೆ. ಇದು ಕೃಷ್ಣನ ವೈಭವ. ಹಾಗಾಗಿ ಗೋವರ್ಧನ ಪೂಜೆ ಮಾಡಿದರೆ ಅಷ್ಟನ್ನೂ ಕೃಷ್ಣ ಸ್ವೀಕಾರ ಮಾಡಿ ಇಡೀ ಗೋವಳರಿಗೆ, ಇಡೀ ಗೋವೃಂದಕ್ಕೆ ಭಗವಂತನ ಅನುಗ್ರಹದ ದೃಷ್ಟಿ ಬಿತ್ತು. ಆದರೆ ಕೃಷ್ಣನ ಅನುಗ್ರಹ ದೃಷ್ಟಿ ಬಿತ್ತು, ಇಂದ್ರನ ವಕ್ರ ದೃಷ್ಟಿ ಇವರ ಮೇಲೆ ಬಿತ್ತು. ಇಂದ್ರನಿಗೆ ಕೋಪ ಬಂತು ಅಂತ. ಯಾಕೆಂದ್ರೆ ಬತ್ತಿ ಇಡುವವರು ಇವತ್ತಲ್ಲ ಅವತ್ತೂ ಇದ್ರು. ಇಂದ್ರನಿಗೆ ಹೋಗಿ ಹೇಳಿದ್ರು, ಇಂದ್ರ ನಿನಗೆ ಪೂಜೆ ಮಿಸ್ ಆಯ್ತು ಈ ಸಲ ಅಂತ. ಸುಮ್ಮನೆ ಇದ್ರೆ ಸುಮ್ಮನೆ ಇರ್ತಿದ್ದ, ಯಾರೋ ಹೇಳಿಕೊಟ್ರು ನೋಡಿ. ಆವಾಗ ಅಯ್ಯೋ ಯಾರಿಂದಾಗಿ ಆಯಿತು? ಅದು ಆ ಕೃಷ್ಣನಿಂದ. ಕೃಷ್ಣ ಅಂದರೆ ದೇವರು ಅಂತ ತಿಳ್ಕೊಳ್ಬೇಕಾದವ ಇಂದ್ರ. ಯಾಕೆಂತಂದರೆ ಆ ದೇವತಾ ಪದವಿಗೆ ಬರಬೇಕು ಅಂತಾದರೆ, ಆ ಪೋಸ್ಟಿಗೆ ಬರಬೇಕಾದ್ರೆ ಭಗವಂತನ ಸಾಕ್ಷಾತ್ಕಾರ ಪಡೆದವ. ಅವನಿಗೂ ಒಂದು ಕ್ಷಣ ಅಜ್ಞಾನ ಬಂತು. ಕೃಷ್ಣ ನನ್ನ ಪೂಜೆಯನ್ನು ನಿಲ್ಲಿಸ್ನ, ಹಾಗಾದರೆ ಅವನಿಗೆ ಕಷ್ಟ ಕೊಡಬೇಕು ಅಂತ ತೀರ್ಮಾನ ಮಾಡಿದ. ಕಷ್ಟ ಏನಿಲ್ಲ ಅವನಿಗೆ, ಕೂಡಲೇ ಆ ಮೇಘಗಳಿಗೆ ಆಜ್ಞೆ ಮಾಡಿದ. ಪ್ರಳಯ ಕಾಲದಲ್ಲಿ ಹೇಗೆ ಆನೆಯ ಸೊಂಡಿಲಿನ ಗಾತ್ರದಲ್ಲಿ ಧಾರೆ ಬೀಳ್ತದೆ, ಹಾಗೆ ಮಳೆ ಪ್ರಾರಂಭ ಆಯಿತು. ಮಳೆಗೆಲ್ಲ ನಾವು ಭಯಪಡುವವರಲ್ಲ ಸೌತ್ ಕೆನಡದವರು, ಆದರೆ ಉತ್ತರ ಭಾರತದವರು ಭಯಪಟ್ಟ ಮಳೆ ಅಂದರೆ ಹಾಗೆ ಆನೆಯ ಸೊಂಡಿಲಿನ ಗಾತ್ರದ ಮಳೆ. ನಮ್ಮಲ್ಲಿ ಆನೆಕಲ್ಲು ಅಂತ ಏನು ಹೇಳ್ತಾರಲ್ಲ, ಅಂದರೆ ಅಷ್ಟು ದಪ್ಪದಲ್ಲಿ ಮಳೆ ಬಿದ್ದರೆ ಹೇಗಾಗಬೇಕು? ಇಡೀ ವೃಂದಾವನವೇ ಕೊಚ್ಚಿಕೊಂಡು ಹೋಗಬೇಕು.
ಮಥುರೇ ಕೊಚ್ಚಿಕೊಂಡು ಹೋಗಬೇಕು ಅಂತ ಮಳೆ ಪ್ರಾರಂಭ ಆಯಿತು. ಆಗ ನಮ್ಮಂಥವರಿದ್ದರು, ಕೃಷ್ಣನ ಹತ್ರ ಹೇಳಿದರು, ಕೃಷ್ಣ ನಾನು ಬೇಡ ಅಂತ ಹೇಳಿದೆ ನೋಡಿದ್ಯಾ, ನೋಡಿ ಇಂದ್ರ ಉಪದ್ರವ ಕೊಡ್ತಾನೆ ಅಂತ, ಮತ್ತೆ ನೀನು ಕೇಳಲಿಲ್ಲ ಅಂತ ಹೇಳಿಕ್ಕೆ ಶುರು ಮಾಡ್ತಾರೆ. ಕೃಷ್ಣ ಹೇಳಿದ, ಏನು ನಿಮ್ಮ ಸಮಸ್ಯೆ ಅಂತ. ನೋಡು ಮಳೆ ಬರ್ತಾ ಇದೆ, ಊರು ಕೊಚ್ಚಿಕೊಂಡು ಹೋಗ್ತಾ ಇದೆ, ಯಾಕೆಂದರೆ ಇಂದ್ರನ ಪೂಜೆ ನಡೆದಿಲ್ಲ ಒಂದು ಕಾರಣದಿಂದಾಗಿ. ಕೃಷ್ಣ ಹೇಳಿದ, ನೀವೇನು ಚಿಂತೆ ಮಾಡಬೇಡಿ ಅಂತ. ಚಿಂತೆ ಮಾಡಬೇಡಿ, ನಾನು ಹೇಳ್ತೇನೆ ಚಿಂತೆ ಮಾಡಬೇಡಿ ಅಂತ. ಆ ಚಿಂತೆ ಆಗದೇ ಇರಲಿಕ್ಕೆ ಸಾಧ್ಯನಾ? ಪರಿಹಾರ ಉಂಟು ದೇವರ ಹತ್ರ ಅಂತ. ದೇವರು ಏನು ಪರಿಹಾರ ಹೇಳಿದ? ಇಡೀ ವ್ರಜಕ್ಕೆ, ಇಡೀ ವೃಂದಾವನಕ್ಕೆ, ಇಡೀ ಮಥುರೆಗೆ ಭಗವಂತ ಕೊಡೆ ಹಿಡಿದ. ಭಗವಂತನ ಕೃಪಾಛತ್ರದ ಅಡಿಯಲ್ಲಿ ಎಲ್ಲ ಗೋವುಗಳು, ಎಲ್ಲ ಗೋಪಾಲಕರು ಭಗವಂತ ಆಶ್ರಯ ಕೊಟ್ಟ. ಭಾಗವತ ಹೇಳ್ತಾರೆ ಇದು ದೇವರು ಅಂತ ಹೇಳೋದು. ಈ ದೇವಸ್ಥಾನದಲ್ಲೆಲ್ಲ ಕೊಡೆ ಹಿಡಿಯುವುದು ಅಂತಿದೆ ದೇವರಿಗೆ. ಛತ್ರಂ ಸಮರ್ಪಯಾಮಿ ಅಂತ. ಕೊಡೆ ಎಲ್ಲಿರ್ತದೆ ಹೇಳಿ? ಕೊಡೆ ಅಲ್ಲಿ, ದೇವರಿಲ್ಲಿ. ಆ ಕೊಡೆ ಹಿಡಿಯೋರ ಹತ್ರ ಕೇಳಿದ್ರಂತೆ, ಏನು ಮಾರ ನೀವು ದೇವರು ಅಲ್ಲಿದ್ದಾರೆ, ಕೊಡೆ ಎಲ್ಲಿಂಟು ಅಂತ. ಅವ ಹೇಳ್ದ, ನಾ ಕೊಡೆ ಅಂತ ಹೇಳಿದಂತೆ. ಕೊಡುವುದಿಲ್ಲ ಅಂತ. ಅದಕ್ಕೆ ಯಾರಿಗೆ ಬೇಕೋ ಅವರಿಗೆ ಕೊಡುವುದಿಲ್ಲ. ಅದಕ್ಕೆ ಈ ಮಳೆ ಬಂದರೆ ಕೊಡೆ ಹಿಡಿಯುವ ಕ್ರಮ ಉಂಟು ನಮ್ಮಲ್ಲಿ. ಹೇಗಿರ್ತದೆ ಅಂತಂದರೆ, ಯಾರಿಗೆ ಕೊಡೆ ಹಿಡಿತದೆ ಅವನ ಮೇಲೆ ನೀರೇ, ಶಾಂತಿ ರಸ್ತು ಪುಷ್ಟಿ ರಸ್ತು, ಅದು ನೀರು ಬೀಳ್ತಲೇ ಇರ್ತದೆ ಅವನ ತಲೆಯ ಮೇಲೆ. ಸುಮ್ಮನೆ ಹಿಡಿದು ಒಂದು ಅಲಂಕಾರಕ್ಕೋಸ್ಕರ ಕೊಡೆ ಹಿಡಿಯುವುದು ಅಂತ. ಒಬ್ಬರಿಗೆ ಕೊಡೆ ಹಿಡಿಯಲಿಕ್ಕಾಗೋದಿಲ್ಲ. ಕೊಡೆ ಹಿಡಿದರೆ ಎಷ್ಟು ಹೊತ್ತು ಹಿಡಿಯಬಹುದು? ಒಂದು ಈ ಕೈಯಲ್ಲಿ ಹಿಡಿತೇವೆ, ಹಿಡಿಸಿಕೊಂಡವ ಹೇಳ್ತಾನೆ, ಸಾಕು ಮರ ಬೇಡ ಅಂತ, ಸುಸ್ತಾಗಿ. ಇವಾಗ ಹಿಡಿದು ನೋಡಿದ್ರೆ ಸುಸ್ತಾಗುತ್ತೆ. ಅಂದರೆ ಆ ಕೊಡೆ ಹಿಡಿಯುವುದು ಕೆಲಸ ಏನು ಸುಲಭದ ಕೆಲಸ ಏನೂ ಅಲ್ಲ. ನಮ್ಮ ದೇವರು ಒಬ್ಬನಿಗೆ ಕೊಡೆ ಹಿಡಿದದ್ದಲ್ಲ, ಇಡೀ ಗೋಕುಲಕ್ಕೆ, ಇಡೀ ವೃಂದಾವನಕ್ಕೆ, ಇಡೀ ಮಥುರೆಗೆ ಭಗವಂತ ಕೊಡೆ ಹಿಡಿದ ಅಂತ. ಅದಕ್ಕೆ ದೇವರು ಅಂತ ಹೇಳೋದು. ದಂಡ ಅದು ತನ್ನ ಬೆರಳನ್ನೇ ದಂಡವನ್ನಾಗಿ ಮಾಡಿ ಭಗವಂತ ಆ ಗೋವರ್ಧನವನ್ನೇ ಛತ್ರವನ್ನಾಗಿ ಮಾಡಿ ಭಗವಂತ ಕೊಡೆ ಹಿಡಿದ ಅಂತ. ಅಂದರೆ ಅವರಿಗೆ ಕೆಟ್ಟ ನಂಬಿಕೆ ಇತ್ತು ನೋಡಿ ಆ ಜನರಿಗೆಲ್ಲ. ಅಯ್ಯೋ, ಗೋವರ್ಧನಕ್ಕೆ ಮಾಡಿದ ಪೂಜೆ ವೇಸ್ಟ್ ಅಂತ. ಕೃಷ್ಣ ನೀವು ತೋರಿಸಬೇಕಿತ್ತು, ವೇಸ್ಟ್ ಅಲ್ಲ, ಗೋವರ್ಧನವೇ ನಿಮ್ಮನ್ನು ರಕ್ಷಣೆ ಮಾಡಿದ್ದು ಅಂತ ತೋರಿಸಬೇಕಾಗಿತ್ತು. ಅದಕ್ಕೆ ಗೋವರ್ಧನವನ್ನೇ ಛತ್ರವನ್ನಾಗಿ ಮಾಡಿ ಅವರ ತಲೆ ಮೇಲೆ ಹಿಡಿದ. ಯಾರು ನಿಮ್ಮನ್ನು ರಕ್ಷಣೆ ಮಾಡೋದು? ಇಂದ್ರನ, ಗೋವರ್ಧನ ಪರ್ವತನ? ನೋಡಿ, ಅವರಿಗೆ ಅರ್ಥ ಆಗಲೇಬೇಕು. ಇಂದ್ರ ಉಪದ್ರವ ಕೊಡುವವ, ಗೋವರ್ಧನ ರಕ್ಷಣೆ ಮಾಡುವವ. ಹಾಗಾಗಿ ನಮ್ಮ ದೇವರು ಗೋವರ್ಧನ ಅನ್ನುವ ಭಾವವನ್ನು ಮೂಡಿಸಿದ ಕೃಷ್ಣ. ಎಷ್ಟು ಹೊತ್ತು ಕೃಷ್ಣ ಕೊಡೆ ಹಿಡಿದ? ನೀವು ಸಲ ಆಲೋಚನೆ ಮಾಡಿ. ಮಳೆ ಬರ್ತಾ ಇದೆ, ಸುಮ್ಮನೆ ಒಂದು ಮನೆಯ ಹೊರಗೆ ಹೋಗಿ ಒಂದು ಕೊಡೆ ಹಿಡೀರಿ. ಎಷ್ಟು ಹೊತ್ತು ಕೊಡೆ ಹಿಡಿತೀರಿ ನೀವು? ಒಂದು 5 ನಿಮಿಷ, ಒಂದು 10 ನಿಮಿಷ, 1 ತಾಸು. ಕೃಷ್ಣ ನಿರಂತರ ಸಪ್ತರಾತ್ರಂ ಅಂತ ಹೇಳ್ತಾರೆ. 7 ದಿನ ಅಖಂಡವಾಗಿ ಕೊಡೆ ಹಿಡಿದ ಅಂತ. ರಾತ್ರಿ ಹಗಲು ಎನ್ನದೆ ಕೊಡೆ ಹಿಡಿದ ಅಂತ. ಇದು ಕಲ್ಪನೆಗೆ ಮೀರಿರತಕ್ಕಂತಹ ಕೃಷ್ಣನ ಕೃಪಾಛತ್ರದ ಅಡಿಯಲ್ಲಿ ಆ ಜನ ವಾಸ ಮಾಡಿದ್ರು ಅಂತ. ಕೃಷ್ಣನನ್ನು ಹೇಗೆ ಮರೀಲಿಕ್ಕೆ ಸಾಧ್ಯ? ದೇವರು ಅನುಗ್ರಹ ಮಾಡಿದರೆ ಹೀಗೆ. 7 ದಿನ ಅಲ್ಲ, ನಾವು 7 ತನಕನೂ ಕೃಷ್ಣ ಅನುಗ್ರಹ ಮಾಡ್ತಾನೆ. ಈ ಚಿಂತನೆ ಮಾಡಬೇಕಂತೆ. ಆ ಗೋವಳರನ್ನು ಕೃಷ್ಣ ರಕ್ಷಣೆ ಮಾಡಿದ ದೇವರು ನಮ್ಮನ್ನೂ ಕೂಡ ಈ ಕಷ್ಟದ ಮಳೆ ಸುರಿಯುವಾಗ ದೇವರು ರಕ್ಷಣೆ ಮಾಡಲಿ ಅಂತ ಕೃಷ್ಣನ ಹತ್ರ ಭಿನ್ನಹ ನಾವು ಸಲ್ಲಿಸಿದರೆ ಖಂಡಿತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ದೇವರಿಗೆ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ಹಾಗಾಗಿ ಅವನಿಗೆ ಯಾವುದೂ ಸಮಸ್ಯೆ ಅಲ್ಲ. ಕೊಡೆ ಹಿಡಿದು ಭಗವಂತ ರಕ್ಷಣೆ ಮಾಡಿದ. 7 ದಿನ ಭಗವಂತ ಕೊಡೆ ಹಿಡಿದ. ಆ ಒಳಗೆ ಕೂತವರಿದ್ದರಲ್ಲ ಆ ಗೋವುಗಳು, ಏನೂ ಗೊತ್ತಿಲ್ಲದಿದ್ದ ಹಸುಗಳು, ಗೋಪಾಲಕರು, ಅವರೆಲ್ಲ ಕೃಷ್ಣನನ್ನು ನೋಡೋದಂತೆ, ಆ ಗೋವರ್ಧನ ಬೆಟ್ಟವನ್ನು ನೋಡೋದಂತೆ. ಏನಿದು ಅಂತ ನಂಬಲಿಕ್ಕಾಗಲಿಲ್ಲ. ಇದನ್ನು ಕೊಡೆ ಹಿಡಿದದ್ದು ಕೃಷ್ಣ, ಗೋವರ್ಧನ ಬೆಟ್ಟ ಇದನ್ನು ಎತ್ತುವುದು ಅಲ್ಲ. ಗೋಪಾಲಕರನ್ನು ಬಿಡಿ, ಈಗ ನೀವೇ ಇಲ್ಲಿ ಕೂತ್ಕೊಂಡು ಆಲೋಚನೆ ಮಾಡಿ, ಇದು ಸಾಧ್ಯನಾ? ಒಂದು ಬೆಟ್ಟವನ್ನು ಎತ್ತುವುದು ಸಾಧ್ಯ ಅಂದರೆ ಭಾರ ಅಂತ ನಾನು ಹೇಳೋದಲ್ಲ. ಆ ಗೋವರ್ಧನ ಪರ್ವತವನ್ನು ಎತ್ತರೆ ಮಣ್ಣು ಬೀಳಬೇಕಲ್ಲ, ಕೆಳಗೆ ಕಲ್ಲು ಬೀಳಬೇಕಲ್ಲ. ಅದನ್ನು ಗೋವರ್ಧನ ಪರ್ವತವನ್ನು ಎತ್ತಿದ್ದು ಹೇಗೆ? ಅದು ನಮ್ಮ ಕಲ್ಪನೆಗೆ ಮೀರಿದ ಒಂದು ಚಿಂತನೆ ಅದು ಅಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು. ಅದು ಕೃಷ್ಣ ಹೇಗೆ ಎತ್ತಿ ಹಿಡಿದ ಅಂತ ನಾವು ಕಲ್ಪನೆ ಮಾಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿರ್ತಕ್ಕಂತಹ ಗೋವುಗಳು, ಅಲ್ಲಿರ್ತಕ್ಕಂತಹ ಗೋಪಾಲಕರು ಎಲ್ಲರೂ ಆಶ್ಚರ್ಯಚಕಿತರಾಗಿ ಕೃಷ್ಣನನ್ನೇ ನೋಡದಂತೆ. ಕೃಷ್ಣ ಇದು ಏನಿದು? ನೀನು ಕೃಷ್ಣ ಹೌದಾ? ಸಾಧ್ಯನೇ ಇದು ಕೃಷ್ಣ ಅಂತ ನೋಡ್ತಾ ಇದ್ರಂತೆ. ನಮ್ಮ ಆಚಾರ್ಯರು ಬಹಳ ಚಂದ ಹೇಳ್ತಾರೆ, ಕೃಷ್ಣ ಗೋವರ್ಧನ ಪರ್ವತ ಎತ್ತಿದ್ದಲ್ಲ ಅಂತೆ. ಆ ಗೋವಳರಿಗೆ ಒಳಗಿಂದೊಳಗೇನೆ ಕೃಷ್ಣನ ಬಗ್ಗೆ ಒಂದು ಥರ ಅನಿಸ್ತಿತ್ತಂತೆ. ಕೃಷ್ಣ ಅಂದರೆ ಯಾರು? ಅದು ದೇವರ, ನಮ್ಮ ಫ್ರೆಂಡ, ನಮ್ಮ ಆತ್ಮೀಯನ, ಅಥವಾ ನಮ್ಮ ಬಂಧುವ, ಅಥವಾ ಏನು? ಕೃಷ್ಣ ಅಂದರೆ ಏನು? ಅವನ ಬಗ್ಗೆ ಒಂದು ತುಂಬ ಗೊಂದಲಗಳಿತ್ತು.
ಕೃಷ್ಣನ್ ದೇವರು ಅಂತ ಒಪ್ಪಿಕೊಳ್ಳಲಿಕ್ಕೆ ತಯಾರಾಗಿರಲಿಲ್ಲ, ಅಲ್ಲ ಅಂತ ಹೇಳಲಿಕ್ಕೂ ತಯಾರಾಗಿರಲಿಲ್ಲ. ಕೃಷ್ಣನ ಬಗ್ಗೆ ಸಾಕಷ್ಟು ಸಂಶಯಗಳೇ ಒಳಗಿಂದ ಅವರನ್ನು ಕಾಡ್ತಿತ್ತಂತೆ. ಅದರಿಂದ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ್ದಲ್ಲ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಆ ಗೋವಲರ ಒಳಗೆ ಇರ್ತಕ್ಕಂತಹ ಆ ಸಂಶಯದ ವಿಪರೀತ ಜ್ಞಾನದ ಬೆಟ್ಟ ಇತ್ತಲ್ಲ, ಅದನ್ನೇ ಕೃಷ್ಣ ಎದ್ದಿದ್ದು ಅಂತ ಆಚಾರ್ಯರು ಹೇಳ್ತಾರೆ. ಗೋವರ್ಧನ ಉದ್ಧರಣ ಉದ್ಧೃತ ಸಂಶಯ ಸಹ ಅಂತ ಹೇಳ್ತಾರೆ. ಅಂದರೆ ಕೃಷ್ಣ ಎತ್ತಿದ್ದು ಗೋವರ್ಧನ ಉದ್ಧರಣ ಉದ್ಧೃತ ಸಂಶಯೈಹಿ, ಅಂದರೆ ಗೋವರ್ಧನವನ್ನು ಎತ್ತಿದ್ದಲ್ಲ, ಅದರ ನೆಪದಿಂದ ಅವರ ಸಂಶಯಗಳನ್ನೇ ಭಗವಂತ ಎತ್ತಿದ್ದ, ವಿಪರೀತ ಜ್ಞಾನಗಳನ್ನೇ ಎತ್ತಿದ್ದ. ಅಂದರೆ ಗೋವರ್ಧನ ಎತ್ತಿದ್ದು ಒಂದು ನಿಮಿತ್ತ, ಅದರ ಮೂಲಕ ಅವರೆಲ್ಲ ನಿಶ್ಚಯ ಮಾಡಿದರಂತೆ ಕೃಷ್ಣ ದೇವರು, ಕೃಷ್ಣ ಸರ್ವಜ್ಞ, ಆ ದೇವರೇ ನಮ್ಮ ಅನುಗ್ರಹ ಮಾಡಲಿಕ್ಕೆ ದರೆಗಿಳಿದು ಬಂದವ ಅಂತ. ಹೀಗೆ ಕೃಷ್ಣ ಪವಾಡ ಮಾಡೋದ್ರ ಜೊತೆಗೆ ಒಳಗಿನ ಪವಾಡ, ಒಳಗಿನ ಜ್ಞಾನ ಒಳ್ಳೆ ರೀತಿಯಲ್ಲಿ ಕೃಷ್ಣ ಮೂಡಿಸಿದ ಅಂತ ವಾದಿರಾಜರು ಬಹಳ ಸುಂದರವಾಗಿ ಹೇಳ್ತಾರೆ. ಎಲ್ಲ ಮುಗೀತು, 7 ದಿನ ಆಯಿತು. ಕೃಷ್ಣ ಒಬ್ಬೊಬ್ಬರನ್ನೇ ಕರೆದಂತೆ, ಕರೆದು ಕೇಳ್ತಾನೆ ಅಂತೆ, ಒಬ್ಬರನ್ನು ಕರೆದು ಕೇಳ್ತಾನೆ ಅಂತೆ, ನೋಡು ಆಕಾಶ ಕಪ್ಪುಂಟಾ ನೋಡು ಅಂತ. ಅಂದರೆ ಅರ್ಥ ಏನು ಗೊತ್ತಾ? ಅಂದರೆ ಕಪ್ಪು ಇದ್ರೆ ಮೋಡ ಹಾಗೇ ಇದೆ, ಮಳೆ ಬರುವ ಸೂಚನೆ ಇದೆ ಅಂತ. ಒಬ್ಬ ಹೋದ, ವಾಪಸ್ ಬಂದ, ಹೇಳಿದಂತೆ, ಕೃಷ್ಣ ಕೇಳಿದ, ಏನು ನೋಡಿದ್ಯಾ ಕಪ್ಪುಂಟ ಆಕಾಶ ಅಂತ. ವಾದಿರಾಜರು ಬಹಳ ಸುಂದರವಾಗಿ ಹೇಳ್ತಾರೆ. ಅವ್ರು ಹೇಳಿದಂತೆ, ಕೃಷ್ಣ ಆಕಾಶದಲ್ಲಿ ಕಪ್ಪಿಲ್ಲ ಅಂತ. ಆ ಸ್ವರದಲ್ಲಿ ಗೊತ್ತಾಯಿತು ನೋಡಿ, ಇನ್ನು ಎಲ್ಲಿಯೋ ಒಂದು ಕಡೆ ಕಪ್ಪುಂಟು ಅಂತ. ಕೃಷ್ಣ ಹೇಳಿದ, ಮತ್ತೆ ಎಲ್ಲಿ ಕಪ್ಪು? ಇಂದ್ರನ ಮುಖದಲ್ಲಿ ಕಪ್ಪು ಅಂತ ಹೇಳಿದ. ಇಂದ್ರನ ಮುಖ ಇಷ್ಟು ಚಿಕ್ಕದಾಯಿತು. ಯಾಕೆ ಅಂತಂದರೆ 7 ದಿನ ಮಳೆ ಸುರಿಸಿದ. ಕೃಷ್ಣ ಕೊಡೆ ಕೆಳಗಿಡ್ಬೇಕಿನ್ನೀಗ. ಯಾಕೆ ಅಂತಂದರೆ ಮಳೆ ಇಲ್ಲ. ಯಾಕೆ ಮಳೆ ಇಲ್ಲ? ದೇವೇಂದ್ರ ಮಳೆ ಸುರಿಸಿದ, ನೀರು ಸುರಿಸಿದ. ಅದು ಎಷ್ಟು ಸುರಿಸಿದ ಅಂತಂದರೆ ದೇವಲೋಕದಲ್ಲಿ ಯಾವ ಸರೋವರದಲ್ಲಿ, ಯಾವ ಬೋರ್ವೆಲ್ಲಲ್ಲಿ ನೀರೇ ಇಲ್ಲ, ಖಾಲಿ, ನೀರು ಖಾಲಿ. ಹಾಗಾಗಿ ಇಂದ್ರನ ಮುಖ ಕಪ್ಪಾಗಿತ್ತು. ಅಂದರೆ ಕೃಷ್ಣನ ಜೊತೆಗೆ ಯುದ್ಧ ಮಾಡಲಿಕ್ಕಾಗಲಿಲ್ಲಲ್ಲ ಅಂತ ಕಪ್ಪಾಗಿತ್ತು. ಗೋಪಾಲಕ ಹೇಳಿದ, ಆಕಾಶದಲ್ಲಿ ಕಪ್ಪಿಲ್ಲ, ಕೃಷ್ಣನ ಮುಖದಲ್ಲಿ ಇಂದ್ರನ ಮುಖದಲ್ಲಿ ಕಪ್ಪು ಅಂತ ಹೇಳಿದ. ಕೃಷ್ಣ ಕೇಳಿದ, ಎಲ್ಲಿಯಾದರೂ ನೀರುಂಟಾ ನೋಡು ಆಕಾಶದಲ್ಲಿ ಅಂತ. ಅವ ಹೇಳಿದ, ಆಕಾಶದಲ್ಲಿ ನೀರಿಲ್ಲ, ಮತ್ತೆ ಅಲ್ಲಿ? ಇಂದ್ರನ ಕಣ್ಣಲ್ಲಿ ನೀರು ಅಂತ ಹೇಳಿದ. ಅಂದರೆ ಬೋರ್ವೆಲ್ ಖಾಲಿ ಆಯಿತು, ಈಗ ಒಳಗಿನ ಬೋರ್ವೆಲ್ ಸ್ಟಾರ್ಟ್ ಆಯಿತು. ಹಾಗಾಗಿ ಒಳಗಿನ ಕಣ್ಣಲ್ಲಿ ನೀರು ಬರಲಿಕ್ಕೆ ಶುರುವಾಯಿತು. ಇದು ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತುವುದರ ಮೂಲಕ ಮೇಲಿನ ಲೋಕವನ್ನು ಭಗವಂತ ತಿದ್ದಿದ, ದೇವಲೋಕದ ಮೇಲೆ ಪರಿಣಾಮವನ್ನು ಬೀರಿದ, ಇಂದ್ರನ ಮೇಲೆ ಪ್ರಭಾವ ಬೀರಿದ. ಇಂದ್ರ ಕಣ್ಣೀರು ಸುರಿಸಿದ. ಕಣ್ಣೀರು ಅಂತಂದರೆ ಅವನ ಕಣ್ಣೀರಲ್ಲ ಅಂತೆ, ಅವನ ಒಳಗಿದ್ದ ಆ ಕೃಷ್ಣನ ಬಗ್ಗೆ ಇರತಕ್ಕಂತಹ ಕಶ್ಮಲ ಕಸ ಅದು ನೀರಾಗಿ ಕೆಳಗೆ ಇಳಿತಂತೆ. ಅಂದರೆ ಕೃಷ್ಣನ ಬಗ್ಗೆ ಅವನಿಗೇನು ತಪ್ಪು ಕಲ್ಪನೆ ಇತ್ತು ಅದು ಹೋಯ್ತಂತೆ. ಅಂದರೆ ಕೃಷ್ಣನ ಬಗ್ಗೆ ಜ್ಞಾನ ಉಂಟಾಯಿತು. ಹಾಗಾಗಿ ಮೇಲಿನಿಂದ ಕೆಳಗಿಳಿದು ಬಂದ ಇಂದ್ರ. ಬರುವಾಗ ಸುಮ್ಮನೆ ಬರಲಿಲ್ಲ, ಬರುವಾಗ ಕೃಷ್ಣನಿಗೆ ಗಿಫ್ಟ್ ಕಾಣಿಕೆ ಕೊಡಬೇಕು ಅಂತ ಹಿಡ್ಕೊಂಡು ಬಂದ. ಯಾವಾಗಲೂ ಹಾಗೆ ಅಂತೆ, ದೇವಸ್ಥಾನಕ್ಕೆ ಹೋಗುವಾಗ ರಿಕ್ತಹಸ್ತೇನ ನೋಪೇಯಾತ್, ಬರೀ ಕೈಯಲ್ಲಿ ದೇವಸ್ಥಾನಕ್ಕೆ ಹೋಗಬಾರದು, ಏನಾದರೂ ಹಿಡ್ಕೊಂಡು ಹೋಗ್ಬೇಕಂತೆ ದೇವಸ್ಥಾನಕ್ಕೆ ಹೋಗುವಾಗ. ಅದಕ್ಕೆ ಏನಾದರೂ ಹಿಡ್ಕೊಂಡು ಹೋಗ್ಬೇಕು, ಚಪ್ಪಲ್ ಹಿಡ್ಕೊಂಡು ಹೋಗೋಣ ನಾವು. ದೇವಸ್ಥಾನಕ್ಕೆ ಹೋದರೆ ಚಪ್ಪಲಿದ್ದೇ ಬುದ್ಧಿ, ಚಪಲಮತಿ ಆಗಿಬಿಡ್ತೇವೆ ನಾವು ಅಷ್ಟೇ. ಇಂದ್ರ ಮೇಲಿನಿಂದ ಬರುವಾಗ, ಕೆಳಗೆ ಬರುವಾಗ ದೇವಲೋಕದ ಸಂಪತ್ತನ್ನು ಹಿಡ್ಕೊಂಡು ಬಂದಂತೆ, ಕಾಮಧೇನುವನ್ನು ಹಿಡ್ಕೊಂಡು ಬಂದಂತೆ, ದೇವಲೋಕದ ಒಂದು ಆಕಳು ಹಿಡ್ಕೊಂಡು ಬಂದಂತೆ ಕೃಷ್ಣನಿಗೆ. ಯಾಕೆಂದರೆ ಕೃಷ್ಣ ಗೋಪಾಲ ಕೃಷ್ಣ, ಅವನಿಗೆ ಗೋ ಅಂದರೆ ಇಷ್ಟ, ಗೋಪಾಲಕ ಅವ. ಅವನಿಗೆ ಏನು ಕೊಡ್ಬೋದು? ಒಂದು ಹಸು ಕೊಡ್ಬೋದು. ಹಸು ಅಂತಂದರೆ ಎಲ್ಲಿದ್ದೋ ಹಸು ಅಲ್ಲ, ಯಾವ ಹಸು? ಈ ವಿದೇಶಿ ಹಸು ಬೇಡ. ಹಾಗೆ ಉದ್ದೇಶ ಮೇಲಿನ ದೇಶದ ಹಸು ತರಬೇಕು ಅಂತ ಕೃಷ್ಣ ನನಗೆ ಕಾಣಿಕೆ ಕೊಡಬೇಕು ಅಂತ ಇಂದ್ರ ಮೇಲಿನ ಲೋಕದಿಂದಲೇ ಹಸುವನ್ನು ಹಿಡ್ಕೊಂಡು ಬಂದ ಅಂತೆ. ಹಸುವನ್ನು ಹಿಡ್ಕೊಂಡು ಬಂದ, ಕೃಷ್ಣನ ಮುಂದೆ ನಮಸ್ಕಾರ ಮಾಡಿದ. ಅದರ ಮುಂಚೆ ಆ ಹಾಲು ಹಿಂಡಿದ. ಆ ಹಾಲನ್ನು ತೆಗೆದು ಕೃಷ್ಣನಿಗೆ ಅಭಿಷೇಕ ಮಾಡಿದ ಅಂತೆ. ಹಾಲಿನ ಅಭಿಷೇಕ ಕೃಷ್ಣನಿಗೆ ತುಂಬ ಇಷ್ಟ. ಅಲ್ಲಿಂದ ಪ್ರಾರಂಭ ಆಯಿತು, ಪಂಚಾಮೃತ ಅಂತ ಪ್ರಾರಂಭ ಆಯಿತು. ಅಂದರೆ ಶುದ್ಧವಾದ ಹಾಲು, ಅದು ಕೃಷ್ಣನಿಗೆ ಅಭಿಷೇಕ ಮಾಡಿದ. ಪುರುಷ ಸೂಕ್ತ ಹೇಳಿ ಅಭಿಷೇಕ ಮಾಡಿದ ಅಂತ ಅದನ್ನು ಹೇಳ್ತಾರೆ ಆಚಾರ್ಯರು. ಪುರುಷ ಸೂಕ್ತ ಹೇಳಿ ಯಾಕೆ ಅಭಿಷೇಕ ಮಾಡಿದ ಅಂತ, ದೇವರನ್ನು ಹೇಳುವ ಸ್ತೋತ್ರ ಅದು. ಇಡೀ ಸೃಷ್ಟಿಯ ಹಿನ್ನೆಲೆಯನ್ನು ಹೇಳತಕ್ಕಂತಹ ಮಂತ್ರ, ಭಗವಂತನ ಪೌರುಷವನ್ನು ಕೊಂಡಾಡುವ ಮಂತ್ರ ಅದು, ಅಪೌರುಷೇಯ ವಾಂಗ್ಮಯ ಅದು. ಋಗ್ವೇದಿಗಳು 16 ಮಂತ್ರದಿಂದ ಹೇಳಿದರೆ ಯಜುರ್ವೇದಿಗಳು 18 ಮಂತ್ರದಿಂದ ಸ್ತೋತ್ರ ಮಾಡ್ತಾರೆ.
ಇಂದ್ರ ಯಾವ ವೇದಿ ಅಂತ ಗೊತ್ತಿಲ್ಲ. ಅಂತೂ ಇಂದ್ರ ಪುರುಷ ಸೂಕ್ತವನ್ನು ಹೇಳಿ ಅಭಿಷೇಕ ಮಾಡಿದ ಅಂತ ಹೇಳ್ತಾರೆ. ಆ ಪುರುಷ ಸೂಕ್ತ ಹೇಳಿ ಆ ಕೃಷ್ಣನಿಗೆ ಅಭಿಷೇಕ ಮಾಡಿ ಏನು ಹೇಳಿದ ಗೊತ್ತೋ ಇಂದ್ರ ಕೃಷ್ಣನ ಮುಂದೆ ನೀನೇ ಪುರುಷ ಅಂದರೆ ನನ್ನ ಪೌರುಷ ಎಂಥದೂ ಇಲ್ಲ, ಒಂದು ರೀತಿಯಲ್ಲಿ ನಾನು ಅಪುರುಷ ಅಂತ ಕೃಷ್ಣನ ಮುಂದೆ ತೋರಿಸಿಕೊಟ್ಟಂತೆ. ಸಹಸ್ರ ಕಾರ್ಯೇಶು ಭವಾನ್ ಸಮರ್ಥ, ಎಲ್ಲ ಕಾರ್ಯದಲ್ಲಿ ನೀನೇ ಪುರುಷ ಹೊರತು ಉಳಿದವರು ಪುರುಷರಲ್ಲ, ನಿಂದೇ ಸಾಮರ್ಥ್ಯ ಅಂತ ಇಂದ್ರ ಕೃಷ್ಣನ ಮುಂದೆ ತನ್ನ ಅಸಾಮರ್ಥ್ಯವನ್ನು ತೋಡಿಕೊಂಡ ಅಂತೆ. ಅಷ್ಟಕ್ಕೆ ಮುಗಿಲಿಲ್ಲ, ಅವನಿಗೆ ನಮಸ್ಕಾರ ಮಾಡಿ ಆ ಹಸುವನ್ನು ಕೊಟ್ಟ ಅಂತೆ. ಕಾಮಧೇನುವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದಂತೆ. ಅಲ್ಲಿಗೆ ಮುಗಿಲಿಲ್ಲ, ಕೃಷ್ಣನಿಗೆ ಒಂದು ಪ್ರಶಸ್ತಿ ಕೊಟ್ಟಂತೆ. ಗೋವಿಂದ ಅಂತ ಪ್ರಶಸ್ತಿಯನ್ನು ಕೊಟ್ಟಂತೆ. ಯಾವಾಗಲೂ ಹಾಗೆ ನೋಡಿ, ನಮ್ದೆಲ್ಲ ಖಾಲಿ ಆಯಿತು ಅಂದರೆ ಗೋವಿಂದ ಅಂತ ಹೇಳ್ತೇವೆ. ಇಂದ್ರನ ಲೋಕನೇ ಖಾಲಿ ಆಯ್ತು ನೋಡಿ, ಹಸುವನ್ನೇ ಕೊಟ್ಟರೆ, ಅಲ್ಲಿಯ ಸಂಪತ್ತನ್ನೇ ಕೊಟ್ಟರೆ ಗೋವಿಂದ ಅಂತ ಆಯ್ತು. ಆಮೇಲೆ ನಮ್ಮಲ್ಲಿ ವಾಡಿಕೆ ಬಂತು, ಏನಾದರೂ ಹೋಯ್ತು ಅಂದರೆ ಗೋವಿಂದ ಅಂತ. ಇಂದ್ರನಿಗೆ ಹಾಗಾಗಲಿಲ್ಲ. ಅವನು ಹಸುವನ್ನು ಕೊಟ್ಟರೆ ಭಗವಂತ ಮತ್ತೆ ಅವನಿಗೇ ಕೊಡ್ತಾನೆ, ಮತ್ತೇನು ಮಾಡ್ತಾನೆ ಭಗವಂತ. ಗೋವಿಂದ ಅಂತ ಪ್ರಶಸ್ತಿ. ಅಂದರೆ ಗೋವಿಂದ ಅನ್ನುವ ಪ್ರಶಸ್ತಿಯಲ್ಲಿ ಗೋವು ಅಂದರೆ ದೇವಲೋಕದ ಗೋವನ್ನು ಹೊಂದಿದ ಅಷ್ಟೇ ಅಲ್ಲ, ಇಡೀ ದೇವಲೋಕದ ಒಡೆಯನಾಗಿರ್ತಕ್ಕಂತಹ ಇಂದ್ರನ ಮಾತು ಗೋವು ಅದನ್ನು ಪಡೆದವ. ಅಂದರೆ ಒಂದು ರೀತಿಯಾಗಿ ಕೃಷ್ಣನ ವಿರುದ್ಧ ಸಮರ ಸಾರಿದ ಇಂದ್ರ ಅವನ ಭಕ್ತಿಯ ಪ್ರೀತಿಯ ಸ್ತೋತ್ರ ಗೋವು ಅದನ್ನು ಸಮರ್ಪಣೆ ಮಾಡಿದ. ಕೃಷ್ಣನಿಗೆ ಅದು ಇಷ್ಟ, ಹೊರಗಿನ ಕಾಣಿಕೆ ಇಷ್ಟ ಅಲ್ಲ, ಆ ಒಳಗಿನ ಪ್ರೀತಿಯ ಗೋವು ಕೃಷ್ಣನಿಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಗೋವಿಂದ ಅನ್ನುವ ಹೆಸರು ಕೃಷ್ಣನಿಗೆ ತುಂಬ ಇಷ್ಟ. ಇವತ್ತು ನಾವು ಜಪ ಮಾಡುವಾಗ, ಯಾವುದೇ ಒಂದು ಕರ್ಮ ಮಾಡಿದಾಗ ನಾಮತ್ರಯ ಜಪ ಮಾಡ್ತೇವೆ, ಅಚ್ಯುತ, ಅನಂತ, ಗೋವಿಂದ ಅಂತ. ಅಂದರೆ ಅಚ್ಯುತ ಅಂದರೆ ನಮ್ಮ ಕರ್ಮದಲ್ಲಿ ಏನಾದರೂ ಚ್ಯುತಿ ಇದ್ದರೆ ಅದೆಲ್ಲ ಭಗವಂತ ಪರಿಹಾರ ಮಾಡ್ತಾನೆ. ಮಾನಸಿಕ ದೋಷ, ವಾಚಿಕ, ಕಾಯಿಕ ಯಾವುದಾದ್ರೂ ಒಂದು ದೋಷ ಇದ್ದರೆ ಅದನ್ನು ಪರಿಹಾರ ಮಾಡ್ತಾನೆ, ಚ್ಯುತಿ ಪರಿಹಾರ ಮಾಡ್ತಾನೆ. ಅಥವಾ ಅದು ಫಲ ಸ್ವಲ್ಪನೇ ಫಲ ಬರುವುದಿದ್ದರೆ ಅದು ಅನಂತವನ್ನಾಗಿ ಮಾಡ್ತಾನೆ. ಅದಕ್ಕಿಂತ ಜಾಸ್ತಿಯಾಗಿ ಗೋವಿಂದ ಅಂತ. ಈ ಗೋವಿಂದ ನಾಮ ನಾವು ಹೇಳ್ತೇವೆ ನಾವು, ಯಾಕೆ ಅಂತಂದರೆ ಅದು ಇಂದ್ರ ಅದನ್ನು ಉಪದೇಶ ಮಾಡಿದ್ದು ನಮಗೆ, ಗೋವಿಂದ ಅಂತ ಹೇಳಿ. ಯಾಕೆಂದರೆ ನಮ್ಮದು ಮನಸ್ಸಿನ ಏನಾದರೂ ಕಶ್ಮಲ, ದ್ರೋಹ, ದ್ವೇಷ, ಅಸೂಯೆ ಎಲ್ಲ ಇದ್ದರೆ, ಅದರಿಂದ ಬಂದ ಪಾಪ ಏನಾದಿದ್ದರೆ ಗೋವಿಂದ ಅಂತ ಹೇಳಿದರೆ ಅದೆಲ್ಲ ಪರಿಮಾರ್ಜನೆ ಆಗ್ತದೆ. ಇಂದ್ರ ಮಾಡಿದ ತಪ್ಪು ಸಾಧಾರಣ ತಪ್ಪೇನೂ ಅಲ್ಲ. ಯಾಕೆಂತಂದರೆ ಒಂದು ರೀತಿಯಲ್ಲಿ ಕೃಷ್ಣನ ವೈಭವ ಮುಚ್ಚಿ ಹಾಕಬೇಕು ಅಂತ ಮಾಡಿದ ಪ್ರಯತ್ನ, ಅದು ಕೃಷ್ಣ ಅದರಿಂದ ಜೀರ್ಣ ಆಯಿತು ಹೊರತು ಉಳಿದವರಿಗೆ ಜೀರ್ಣಿಸಿಕೊಳ್ಳಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಅದರಿಂದ ಮಹಾಪರಾಧ ಆಯಿತು. ಆದರೆ ಅಂಥ ಅಪರಾಧವು ಕೂಡ ಪರಿಮಾರ್ಜನೆ ಆದದ್ದು ಗೋವಿಂದ ಅನ್ನುವ ನಾಮದಿಂದ ಅಂತ. ಅಂದರೆ ಅಂತಹ ಇಂದ್ರನ ತಪ್ಪು ಪರಿಹಾರ ಆಯಿತು ನೋಡಿ, ಜ್ಞಾನಿಯ ತಪ್ಪು. ಹಾಗೆ ಅಜ್ಞಾನಿಗಳಾದ ನಮ್ಮ ತಪ್ಪನ್ನು ಪರಿಮಾರ್ಜನೆ ಮಾಡು ಅನ್ನುವ ಪಶ್ಚಾತ್ತಾಪದ ಭಾವ ನಮ್ಮಲ್ಲಿದ್ದರೆ ಭಗವಂತ ಅದನ್ನು ಪರಿಮಾರ್ಜನೆ ಮಾಡ್ತಾನೆ. ಹಾಗಾಗಿ ಗೋವಿಂದ ನಾಮದ ಉಚ್ಚಾರಣೆ ನಮ್ಮಲ್ಲಿ ಸಂಪ್ರದಾಯದಲ್ಲಿ ಬಂತು. ಅಚ್ಯುತ, ಅನಂತ, ಗೋವಿಂದ ಅನ್ನುವ ನಾಮವನ್ನು ಒಂದು ಕರ್ಮಾಂಗದ ಕೊನೆಯಲ್ಲಿ, ಮಧ್ಯದಲ್ಲಿ, ಆರಂಭದಲ್ಲಿ ಹೇಳಿ ಅಂತ ಹಿರಿಯರು ಹೇಳಿದರು. ಅಂದರೆ ದೇವೇಂದ್ರ ಭಗವಂತನಿಗೆ ಪೂರ್ತಿ ಶರಣಾಗತನಾದ ಘಟ್ಟ ಈ ಗೋವರ್ಧನ ಪೂಜೆಯ ಹಿನ್ನೆಲೆಯಲ್ಲಿ ನಾವು ನೋಡ್ತೇವೆ. ಗೋವರ್ಧನ ಅಚಲ ಉದ್ಧರ್ತ, ಭಗವಂತ ಗೋವರ್ಧನ ಬೆಟ್ಟವನ್ನು ಎತ್ತಿದವ. ಅದು ಅಚಲ, ಅಲ್ಲಾಡದೇ ಇದ್ದ ಬೆಟ್ಟ, ಅದನ್ನು ಭಗವಂತ ಎತ್ತಿ ಹಿಡಿದ ಅಂತ. ದೇವರು ಎತ್ತುವುದಂದರೆ ಅಂಥದ್ದೇ. ಇನ್ನೊಬ್ಬರಿಂದ ಚಲಿಸಲಿಕ್ಕೆ, ಚಾಲನೆ ಮಾಡಲಿಕ್ಕೆ ಆಗದೇ ಇದ್ದದ್ದನ್ನು ಭಗವಂತ ಎತ್ತಬೇಕು. ಹಾಗಾಗಿ ದೇವರು ಎತ್ತಿದ್ದು ಅದು ಅಚಲವನ್ನು, ಅಲ್ಲಾಡದೇ ಇದ್ದದ್ದನ್ನು ಎತ್ತಿದ ಅಂತ. ಅಲ್ಲಾಡದಿದ್ದದ್ದು ಯಾರು? ನಾವೇ. ಒಳಗಿನ ಅಹಂ ಉಂಟು ನೋಡಿ, ಅದು ಅಲ್ಲಾಡದೇ ಇದ್ದದ್ದು. ಏನೇ ಇರಲಿ ಒಳಗಿನಿಂದ ನಾನು ಅಂತ ಅದು ಬುಸ್ಕೊಡ್ತಾ ಇರ್ತದೆ. ಅಂತಹ ಅಚಲವನ್ನು ದೇವರು ಎತ್ತಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತೆ. ಗೋವರ್ಧನ ಅಚಲ ಉದ್ಧರ್ತ ಅನ್ನುವ ದೃಷ್ಟಿಯಲ್ಲಿ ನಾವು ಚಿಂತನೆ ಮಾಡಬೇಕಂತೆ. ನಾನು ಯಾಕೆ ಈ ಕಥೆ ಹೇಳಿದೆ ಅಂತಂದರೆ, ಸತ್ಯಂ ಅಂದರೆ ಕೆಳಗಿನ ಲೋಕದ ಮೇಲೆ ಭಗವಂತನ ಆಗುವುದಿಲ್ಲ ಅಷ್ಟೇ ಅಲ್ಲ, ಭಗವಂತನ ಮೇಲೆ ಕೆಳಗಿನ ಲೋಕದ ಪರಿಣಾಮ ಆಗುವುದಿಲ್ಲ ಅಷ್ಟೇ ಅಲ್ಲ, ಮೇಲಿನ ಲೋಕದ ಪರಿಣಾಮನೂ ಕೃಷ್ಣನ ಮೇಲೆ ಆಗುವುದಿಲ್ಲ. ಮೇಲಿನ ಲೋಕ ಅಂದರೆ ಇಂದ್ರನ ಲೋಕ, ಇಂದ್ರಲೋಕದ ಪರಿಣಾಮ ಕೃಷ್ಣನ ಮೇಲೆ ಏನೂ ಆಗಲಿಲ್ಲ ಅಂತ. ಅಂದರೆ ಎಷ್ಟು ವಿರೋಧ ಮಾಡಿದ ಇಂದ್ರ, ಏನು ವಿರೋಧ ಮಾಡಿದರೂ ಕೂಡ ಕೃಷ್ಣನಿಗೆ ಅದು ಏನೇನೂ ಆಗಲಿಲ್ಲ. ಕೃಷ್ಣ ನಿರ್ವಿಕಾರನಾಗಿದ್ದ. ಅಂದರೆ ಅಷ್ಟು ಮಳೆ ಬಂದರೆ ಹೇಗಾಗಬೇಕು? ನಮ್ಮಲ್ಲಿ ಮನೆಯಲ್ಲಿ ಕಾರ್ಯಕ್ರಮ ಆಗಿರ್ತದೆ, ಎಲ್ಲೋ ಒಂದು ತುಂತುರು ಮಳೆ ಶುರುವಾಯಿತು ಅಂತ ಇಟ್ಟುಕೊಳ್ಳಿ, ಇದ್ದ ದೇವರಿಗೆಲ್ಲ ಹರಕೆ ಹೇಳಲಿಕ್ಕೆ ಶುರು ಮಾಡ್ತೀವಿ, ಹೇಗಾದರೂ ಆಗಲಿ, ಹೇಗಾದರೂ ಮಳೆ ಹೋಗಲಿ ಅಂತ. ಅಂದರೆ ಅಂತಹ ಧಾರಾಕಾರ ಮಳೆ ಬಂದಾಗ, ಕೊಚ್ಚಿ ಹೋಗುವ ಮಳೆ ಬಂದಾಗ ಏನು ಮಾಡಬೇಕು?
ಕೃಷ್ಣ ಅದನ್ನು ರಕ್ಷಣೆ ಮಾಡಿದ ಅಂತಂದರೆ ಆ ಇಂದ್ರನ ತಪ್ಪನ್ನು ಮನ್ನಿಸಿರ್ತಕ್ಕಂಥದ್ದು. ಇಂದ್ರನ ಆ ಅಪರಾಧ ಕೃಷ್ಣನ ಮೇಲೆ ಏನೂ ಪರಿಣಾಮ ಬೀಳಲಿಲ್ಲ. ಇದು ಬಹಳ ಮುಖ್ಯವಾದ ಅಂಶ. ಇದನ್ನು ಬ್ರಹ್ಮದೇವರು ಮುಂದೆ ಆಗುವ ಘಟನೆಯನ್ನು ಕೃಷ್ಣನ ಮುಂದೆ ನಿವೇದಿಸಿಕೊಳ್ತಾರೆ. ತ್ರಿಸತ್ಯಂ ಅಂದರೆ ಮೇಲಿನ ಲೋಕದ ಅಪರಾಧ, ಕೆಳಗಿನ ಲೋಕದ ಅಪರಾಧ ಕೃಷ್ಣನ ಮೇಲೆ ಕಿಂಚಿತ್ತೂ ಆಗುವುದಿಲ್ಲ ಅಂತ. ಭೂಮಿಯಲ್ಲಿದ್ದವರಂತೂ ಅಪರಾಧ ಮಾಡ್ತಲೇ ಇದ್ರು, ಒಂದೆರಡಲ್ಲ, ನೂರಾರು ಅಪರಾಧಗಳು ಕೃಷ್ಣನ ಮೇಲೆ ಅದು ಯಾವುದೂ ಪ್ರಭಾವ ಬೀರಲಿಲ್ಲ ಅಂತ. ಭೀಷ್ಮ ಹೇಳ್ತಾನೆ, ಏನು ಹೇಳ್ತಾನೆ ಅಂತಂದರೆ ಮಮ ನಿಶಿತ ಶರೈಹಿ ವಿವಿದ್ಯಮಾನತ್ವಚಿ ಅಂತ ಹೇಳ್ತಾನೆ. ಅಂದರೆ ಯುದ್ಧ ಆದಾಗ ಆಯುಧಗಳಿಂದ ಕೃಷ್ಣನ ಮೈಮೇಲೆ ರಕ್ತ ಚಿಮ್ತಿತ್ತು ಅಂತ ಹೇಳ್ತಾನೆ. ಮಮ ನಿಶಿತ ಶರೈಹಿ ವಿವಿದ್ಯಮಾನತ್ವಚಿ ಅಂತ ಹೇಳ್ತಾನೆ. ಅರ್ಜುನ ಯುದ್ಧ ಮಾಡದೇ ಇದ್ದಾಗ ಕೃಷ್ಣನ ಮೇಲೆ ಪ್ರಯೋಗ ಮಾಡಿದ್ದುಂಟು, ಅಥವಾ ಅರ್ಜುನನ ಮೇಲೆ ಪ್ರಯೋಗ ಮಾಡಿದ ಬಾಣಗಳು ಕೃಷ್ಣನ ಮೇಲೆ ಬಿದ್ದದ್ದುಂಟು. ಭೀಷ್ಮರದನ್ನು ಹೇಳಿಕೊಳ್ತಾರೆ, ಮಮ ನಿಶಿತ ಶರೈಹಿ. ಅವನು ನೋಡಿ ಆ ಸೊಕ್ಕು ನೋಡಿ, ಆ ಭೀಷ್ಮನಿಗೆ ಕೊನೆ ಕಾಲಕ್ಕೂ ಕೂಡ ಮಮ ಅಂತ ಹೇಳ್ತಾನೆ, ನಂದು ಅಂತ. ಯಾಕಂದರೆ 525 ವರ್ಷದ ಅಧ್ಯಯನ ಇರತಕ್ಕವ ನಾನು, ಮಮ ಅಂತ ಹೇಳ್ತಾನೆ. ನಿಶಿತ ಶರೈಹಿ ಅಂತ ಹೇಳ್ತಾನೆ, ತೀಕ್ಷ್ಣವಾದ ಮನಚಾದ ಬಾಣಗಳು. ಅದರಿಂದ ವಿಭಿದ್ಯಮಾನತ್ವಚಿ, ನಿನ್ನ ಚರ್ಮವನ್ನೇ ಸಿಡಿದ್ದೇನೆ ಅಂತ ವೇದವ್ಯಾಸದೇವರು ಆ ಶಬ್ದ ಹಾಗೇ ಹಾಕಿಬಿಟ್ಟಿದ್ದಾರೆ. ಕೃಷ್ಣನಿಗೆ ಚರ್ಮ ನೋವಾಯಿತೋ ಇಲ್ಲೋ ಗೊತ್ತಿದೆ, ನಮಗಂತೂ ನೋವಾಗ್ತದೆ. ಯಾಕೆಂದರೆ ಕೃಷ್ಣ ಸಚ್ಚಿದಾನಂದ ವಿಗ್ರಹ, ಅದನ್ನೇ ಹೇಳ್ತಾರೆ. ತ್ರಿಸತ್ಯಂ, ಕೃಷ್ಣನಿಗೆ ಮೇಲಿನ ಲೋಕದವರ ಪರಿಣಾಮ ಏನೂ ಆಗಲಿಲ್ಲ, ಕೆಳಗಿನ ವಿಷನೂ ಪರಿಣಾಮ ಬೀಳಲಿಲ್ಲ. ಭೂಮಿಯಲ್ಲಿದ್ದವರ ಆಯುಧ ಕೃಷ್ಣನ ಮೇಲೆ ಏನಾದರೂ ಪ್ರಭಾವ ಬೀರುವುದುಂಟ? ಏನೂ ಮಾಡಲಿಲ್ಲ ಅಂತ. ತ್ರಿಸತ್ಯಂ, ಭೀಷ್ಮನ ಇರಲಿ, ದ್ರೋಣ ಇರಲಿ, ಯಾರದೇ ಆಯುಧ ಇರಲಿ, ಕೃಷ್ಣನ ಮೈ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ರೋಮವನ್ನು ಕೊಂಕ್ಲಿಕ್ಕೂ ಸಾಧ್ಯ ಇಲ್ಲ ಅಂಥದ್ದು. ಮತ್ತೆ ಹೇಳ್ತಾರಲ್ಲ ಭೀಷ್ಮ, ಮಮ ನಿಶಿತ ಶರೈಹಿ ವಿಭಿದ್ಯಮಾನತ್ವಚಿ ಅಂತ. ಇದಕ್ಕೆ ವಿಭಿದ್ಯಮಾನತ್ವಚಿ ಎಂಬುದಕ್ಕೆ ವಾದಿರಾಜರ ಅರ್ಥ ಬರೆದಿದ್ದಾರೆ. ವಿ ಅಂದರೆ ನಿಷೇಧಾರ್ಥಕ ಅಂತ, ಅಭಿದ್ಯಮಾನತ್ವಚಿ ಅಂತ. ಅಂದರೆ ಈ ಅರ್ಥ ಹೇಳಬೇಕು ನೋಡಿ, ಪ್ರಕರಣಕ್ಕೆ ಅನುಗುಣವಾದ ಅರ್ಥ ಇದು. ಯಾಕಂದರೆ ಭೀಷ್ಮರು ಪೂರ್ತಿ ಶರಣಾಗತರಾದ ಈ ಕಾಲ ಇದು. ಯಾಕಂದರೆ ಯುದ್ಧದ ಕಾಲ ಅಲ್ಲ, ಅದು ಕೃಷ್ಣ ಮನೆಗೆ ಬಂದಿದ್ದಾನೆ ಅಂತಂದರೆ ಪೂರ್ತಿ ಕೃಷ್ಣನನ್ನು ಅವರಿಗೆ ಕೃಷ್ಣನಿಗೆ ತನ್ನನ್ನು ಒಪ್ಪಿಸಿಕೊಂಡಿದ್ದಾರೆ. ಹಾಗಾಗಿ ನಾನು ಅಂತ ಅದರಲ್ಲೆಲ್ಲ ಬರಬಾರ್ದು ಅದರಲ್ಲಿ. ಯಾಕಂದರೆ ಅದು ಕೃಷ್ಣನ ಪೂಜೆನೇ ಆಗುವುದಿಲ್ಲ. ಆದ್ದರಿಂದ ವಿಭಿದ್ಯಮಾನತ್ವಚಿ ಎಂಬುದಕ್ಕೆ ಅಭಿದ್ಯಮಾನತ್ವಚಿ ಅಂತಲೇ ಅರ್ಥ ಮಾಡೋದು ತುಂಬ ಸಂಗತ. ಅಂದರೆ ಕೃಷ್ಣನ ಮೈಯ ಚರ್ಮ ಕಿಂಚಿತ್ತೂ ಛಿದ್ರ ಆಗಲಿಲ್ಲ, ಅಭಿದ್ಯಮಾನತ್ವಚಿ ಅಂತ. ಇದು ಹೇಳಿದರೆ ಕೃಷ್ಣನಿಗೆ ಮೇಲೆ ಭೀಷ್ಮರಿಗೆ ಎಷ್ಟು ಗೌರವ ಇದೆ ಅಂತ ಗೊತ್ತಾಗ್ತದೆ. ನಿನ್ನ ಚರ್ಮ ಸೀಳಿದ್ದೇನೆ ಅಂತಂದರೆ ಭೀಷ್ಮಾಚಾರ್ಯರಿಗೆ ಕೃಷ್ಣನ ಮೇಲೆ ಭಕ್ತಿಯೇ ಇಲ್ಲ ಅಂತ ಆಗ್ತದೆ. ಭಕ್ತಿ ಇದೆ ಅಂತ ಗೊತ್ತಾಗಬೇಕು, ಸ್ತೋತ್ರ ಅಂತ ಆಗಬೇಕಾದ್ರೆ, ಗುಣಿನಿಷ್ಠ ಗುಣಾಭಿಧಾನ ಅಂತ ಆಗಬೇಕಾದ್ರೆ ಅಭಿದ್ಯಮಾನತ್ವಚಿ ಆಗಬೇಕೇ ಹೊರತು ವಿವಿದ್ಯಮಾನತ್ವಚಿ ಅಂದರೆ ಚರ್ಮ ಸೀಳಿದೆ ಅಂತ ಅರ್ಥ ಮಾಡಬಾರ್ದು. ನೋಡಿ, ಅದಕ್ಕೆ ಪೂರಕವಾಗಿ ಮಮ ನಿಶಿತ ಶರೈಹಿ ಅಂತ ಭೀಷ್ಮ ಹೇಳೋದು, ನನ್ನ ಬಾಣ ಅದು ತೀಕ್ಷ್ಣವಾದ ಬಾಣ, ಇದನ್ನು ಪ್ರಯೋಗ ಮಾಡಿದರೂ ಕೂಡ ಕೃಷ್ಣ ನಿನ್ನ ಮೈ ಮೇಲೆ ಒಂದೂ ಗಾಯ ಆಗಲಿಲ್ಲ ಅಂತಂದರೆ ಎಂತಹ ಸಾಮರ್ಥ್ಯ ನಿಂದು, ಎಂತಹ ದೇಹ ಇದು. ಇದು ಸಾಮಾನ್ಯವಾದ ದೇಹ ಅಲ್ಲ, ಇದು ರಕ್ತ ಮಾಂಸಗಳ ದೇಹ ಅಲ್ಲ. ಇದು ಮಮ ನಿಶಿತ ಶರೈಹಿ, ನನ್ನ ಬಾಣ ಅದು ತೀಕ್ಷ್ಣವಾದ ಬಾಣ, ಇದನ್ನು ಪ್ರಯೋಗ ಮಾಡಿದರೂ ಕೂಡ ನಿನಗೆ ಏನೇನೂ ಆಗಲಿಲ್ಲ ಅಂತಂದರೆ ಅಬ್ಬಾ ನೀನು ಜ್ಞಾನಾನಂದಮಯ ಅಂತ. ಅದು ತ್ರಿಸತ್ಯಂ ಅಂದರೆ ಕೆಳಗಿನ ಲೋಕದ ಅಂದರೆ ದೇವಲೋಕದವರೇ ಕೆಳಗೆ ಬಂದು ಶಾಪಗ್ರಸ್ತರಾಗಿಯೋ ಏನೋ ಒಂದು ಕಾರಣದಿಂದ ಭೂಮಿಯಲ್ಲಿ ಬಂದು ಕೃಷ್ಣನ ಮೇಲೆ ಅಟ್ಯಾಕ್ ಮಾಡಿದರೆ ಏನೂ ಆಗಲಿಲ್ಲ. ಸತ್ಯಂ, ನಿರ್ದೋಷ, ಜ್ಞಾನಮಯ, ಆನಂದಮಯ, ಹೀಗೆ ತ್ರಿಸತ್ಯಂ. 3 ದೇಶದವರಿಂದಲೂ ಕೂಡ ಕೃಷ್ಣನಿಗೆ ಏನೇನೂ ಆಗಲಿಲ್ಲ ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಹಾಗೆಯೇ ತ್ರಿಸತ್ಯಂ ಅಂದರೆ 3 ದೇಶ ಆಯಿತು. ಹಾಗೆಯೇ 3 ಕಾಲಗಳು. ತ್ರಿಸತ್ಯಂ ಅಂದರೆ 3 ಕಾಲದಲ್ಲಿಯೂ ಭಗವಂತ ಸತ್ಯ ಅಂತ. ಬೆಳಗ್ಗೆನೂ ಸತ್ಯ, ಮಧ್ಯಾಹ್ನನೂ ಸತ್ಯ, ರಾತ್ರಿಯೂ ಸತ್ಯ. ದೇವರು ಜ್ಞಾನಾನಂದಮಯ, ಬೆಳಗ್ಗೆನೂ ಅಷ್ಟೇ, ಮಧ್ಯಾಹ್ನನೂ ಅಷ್ಟೇ, ರಾತ್ರಿಯಲ್ಲಿಯೂ ಅಷ್ಟೇ. ಯಾವಾಗ ಭಗವಂತನನ್ನು ಕರೀತೇವೆ ಭಗವಂತ ಜ್ಞಾನಮಯ ಆನಂದಮಯನೇ. ಭಗವಂತನಿಗೆ ಇದು ರಾತ್ರಿಯಲ್ಲಿ, ಕೆಲವರು ರಾತ್ರಿಯಲ್ಲಿ ಆನಂದಮಯ, ಕೆಲವರು ಹಗಲಿನಲ್ಲಿ ಆನಂದಮಯ, ಕೆಲವರಿಗೆ ರಾತ್ರಿ ಜ್ಞಾನಮಯ, ಹಗಲಲ್ಲಿ ಅಜ್ಞಾನಮಯ. ಹಾಗೆಲ್ಲ ಇಲ್ಲ ನಮ್ಮಲ್ಲಿ. ಹಾಗೆ ನೋಡಿ, ನೈಟ್ ಡ್ಯೂಟಿ ಅಂದರೆ ಹಗಲಿಡೀ ಮಲಗೋದು ಅಂತ ಅರ್ಥ, ಡೇ ಡ್ಯೂಟಿ ಅಂದರೆ ರಾತ್ರಿ ಇಡೀ ಮಲಗೋದು ಅಂತ ಅರ್ಥ.
ಕೃಷ್ಣ ಹಾಗಿಲ್ಲ, ಯಾವಾಗಲೂ ಜ್ಞಾನಮಯ, ಅಜ್ಞಾನದ ಅವಸ್ಥೆನೇ ಇಲ್ಲ, ಆನಂದಮಯ ಅಂತ. ದೇವರು ಯಾವಾಗಲೂ ಆನಂದಮಯನಾದವ. ಸತ್ಯ, ಮೂರು ಕಾಲದಲ್ಲಿ ಸತ್ಯನಾದವ. ಮೂರು ವರ್ಗದವರಿಗೆ, ಮೂರು ವಯಸ್ಸಿನವರಿಗೆ, ಮೂರು ವರ್ಗದವರಿಗೆ ಎಲ್ರಿಗೂ ಭಗವಂತ ಸತ್ಯ. ಹೀಗೆ ಅಂತ ಇಟ್ಟುಕೊಂಡ್ರೆ ಇಂಗ್ಲಿಷಿನ ಸಂಸ್ಕೃತದ ಎಲ್ಲ ಒಂದೇ ಅರ್ಥ. ತ್ರಿಸತ್ಯಂ, ಮೂರಕ್ಕೆ ಸಂಬಂಧಪಟ್ಟ ನಿರ್ದೋಷನಾದ, ಜ್ಞಾನಮಯನಾದ, ಆನಂದಮಯನಾದ ದೇವರು ಶ್ರೀಕೃಷ್ಣ ಅಂತ ಬ್ರಹ್ಮದೇವರು ಹೇಳ್ತಾರೆ. ಯಾಕೆಂತಂದರೆ ಈ ಬ್ರಹ್ಮದೇವರು ಅವರು ತನ್ನ ಜೊತೆಗೆ ಇಟ್ಟುಕೊಂಡು ಕೃಷ್ಣನನ್ನು ಚಿಂತನೆ ಮಾಡ್ತಾರೆ. ಬ್ರಹ್ಮದೇವರು ಇದ್ದಾರೆ ನೋಡಿ, ಈಗ ಅವರು ಬ್ರಹ್ಮದೇವರು, ಹಿಂದೆ ಬ್ರಹ್ಮದೇವರು ಅಲ್ಲ, ಅವರು ಹಿಂದೆ ವಾಯುದೇವರು. ಅದಕ್ಕಿಂತ ಹಿಂದೆ ಹೋದರೆ ಅವರು ರುಜುಗಳು ಅಷ್ಟೇ. ಮುಂದೆ ಹೋದರೆ ಬ್ರಹ್ಮದೇವರು ಇಲ್ಲ, ಅವರು ವಾಯುದೇವರು ಅಲ್ಲ, ಬ್ರಹ್ಮದೇವರು ಅಲ್ಲ. ಮುಂದೆ ಹೋದರೆ ಅವರು ಮುಕ್ತ ಅಷ್ಟೇ. ಆದರೆ ನಮ್ಮ ಕೃಷ್ಣ ಯಾವಾಗಲೂ ದೇವರೇ, ಇವತ್ತೂ ದೇವರು, ನಿನ್ನೆನೂ ದೇವರು, ನಾಳೆನೂ ದೇವರು, ಯಾವಾಗಲೂ ದೇವರು. ತ್ರಿಸತ್ಯಂ, ಮೂರೂ ಕಾಲದಲ್ಲಿಯೂ ದೇವರು ಒಂದೇ ರೀತಿಯಾದವ. ನೀನೊಬ್ಬ ಮಾತ್ರ, ನಾನು ಹಾಗಲ್ಲ. ನನ್ನಿಂದ ಆರಂಭ ಮಾಡಿ ಎಲ್ಲರೂ ಅಷ್ಟೇ ಕಾಲದ ಪರಿಣಾಮಕ್ಕೆ ಒಳಗಾಗುವವರು, ಕಾಲದ ವಿಕಾರಕ್ಕೆ ಒಳಗಾಗದಿದ್ದ ದೇವರು ನೀನು ಸ್ವಾಮಿ. ಕಾಲದ ವಿಕಾರ ಇಲ್ಲ, ಆದರೆ ಟೈಮ್ ಆಗ್ತಾ ಬಂತು, ಗರ್ಭದಿಂದ ಹೊರಗೆ ಬಾ ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ. ಕೃಷ್ಣಾರ್ಪಣ ವಸ್ತು.